ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು. ಕ್ಯಾಡ್ಬರೀಸ್, ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ. 2020-21ರಲ್ಲಿ ಈ ಕರೋನಾ ಬಂದ ನಂತರದಿಂದವ ಜನರಿಗೆ ಆರೋಗ್ಯದ ಕಡೆಗೆ ಸ್ವಲ್ಪ ಜಾಸ್ತಿ ಆಸಕ್ತಿ ಬರ್ತಾ ಇದೆ. ಆರೋಗ್ಯಕ್ಕೆ ಏನು ಒಳ್ಳೆಯದೋ ಅದನ್ನೇ ತಿನ್ನಬೇಕು ಅನ್ನೋದು ಸಹಿತವ ಅವರಿಗೆ ರೂಢಿ ಆಗ್ತಾ ಇದೆ. ಅಂಥದ್ರಲ್ಲಿ ಇತ್ತೀಚಿನ ಕೆಲವು ವರ್ಷಗಳಲ್ಲಿ ಬಹಳ ಪ್ರಾಮುಖ್ಯತೆಯನ್ನು, ಪ್ರಸಿದ್ಧಿಯನ್ನು ಪಡ್ಕೊಳ್ತಾ ಇರೋದು ನಮ್ಮ ಎಣ್ಣೆಗಾಣಗಳು. ಮುಂಚೆಲ್ಲ ನಮ್ಮ ಹಿರಿಯ ಕಾಲದಲ್ಲಿ, ತಾತಂದ್ರ ಕಾಲದಲ್ಲಿ ಬಹಳ ಇದ್ವಂತೆ. ಊರಿಗೆ ಒಂದು 2 ಗಾಣಗಳು ಇರ್ತಿದ್ವಂತೆ. ಎಣ್ಣೆಯ ಮೇನ್ ಮೂಲ ಅದೇ ಆಗಿತ್ತಂತೆ ಗಾಣಗಳು. ಆದರೆ ಇತ್ತೀಚಿನ ಕೆಲವು ವರ್ಷಗಳಲ್ಲಿ ಅದು ಕಾಣೆಯಾಗಿದ್ದು, ಹೊಸದಾಗಿ ಜನರಿಗೆ ವಾಪಸ್ಸು ಆರೋಗ್ಯದ ಬಗ್ಗೆ ಕಾಳಜಿ ಬಂದಾಗಲಿಂದವ ಪ್ರತಿ ಊರಲ್ಲಿ ಅಪರೂಪಕ್ಕೆ ಅಲ್ಲೊಮ್ಮೆ ಇಲ್ಲೊಂದು ಅಂದ್ಕೊಂಡು ಗಾಣಗಳು ತಲೆ ಎತ್ತಾನೆ ಇದ್ದಾವೆ. ನಾವು ಫಾರಂ ಟಿವಿಯವರು ಹಲವಾರು ಊರುಗಳಲ್ಲಿ ಹಲವಾರು ಉತ್ಸಾಹ ಯುವ ರೈತರನ್ನು ಮಾತಾಡಿಸಿ ಎಣ್ಣೆಗಾಣವನ್ನು ಮಾಡಿದರ ಬಗ್ಗೆ, ಯಾವ ರೀತಿ ಮಾಡ್ತಾರೆ, ಹೇಗೆ ಮಾಡ್ತಾರೆ, ಯಾಕೆ ಈ ಗಾಣದಿಂದ ಮಾಡಿದಂತಹ ಎಣ್ಣೆಯೇ ರೈತರು ಬಳಸಬೇಕು, ಎಲ್ಲರೂ ಬಳಸಬೇಕು ಅನ್ನೋದ್ರ ಬಗ್ಗೆ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಅದೇ ರೀತಿ ಇವತ್ತು ಸಹಿತ ನಾವು ಒಬ್ಬ ಯುವ ರೈತರ ಹತ್ರ ಬಂದಿದ್ದೀವಿ. ಬನ್ನಿ ಇವರನ್ನು ಮಾತಾಡಿಸಿ, ಇವರು ಎಣ್ಣೆಗಾಣವನ್ನು ಯಾವಾಗಿಂದ ಶುರು ಮಾಡಿದ್ರು, ಹೇಗೆ ಶುರು ಮಾಡಿದ್ರು, ಯಾಕೆ ಶುರು ಮಾಡಿದ್ರು, ಯಾವ ಯಾವ ಎಣ್ಣೆಗಳನ್ನು ತೆಗಿತಾ ಇದ್ದಾರೆ, ಯಾವ್ಯಾವ ಎಣ್ಣೆಗೆ ಎಷ್ಟು ರೂಪಾಯಿ, ಮತ್ತು ಸಾಮಾನ್ಯವಾಗಿ ಈ ಗಾಣದಿಂದ ಮಾಡಿರುವಂತಹ ಎಣ್ಣೆಯಲ್ಲಿ ಆರೋಗ್ಯ ಬೆನಿಫಿಟ್ ಏನೇನಿದೆ ಅಂತ ಕೇಳಿ ತಿಳ್ಕೊಂಡು ಬರೋಣ. ಸರ್ ನಮಸ್ತೆ. ಸರ್ ನಮಸ್ತೆ ಸರ್. ಸರ್ ನಾವು KVK ತುಕನಟ್ಟಿಗೆ ಹೋಗಿದ್ವಿ. ಅಲ್ಲಿ ನಾವು ಗೃಹ ವಿಜ್ಞಾನಿ ಆಗಿರುವಂತಹ ರೇಖಾ ಮೇಡಮನ್ನು ಮಾತಾಡಿಸ್ತೀವಿ, ಕಾರ್ಯಕ್ರಮ ಕೊಟ್ವಿ. ಸಾಮಾನ್ಯವಾಗಿ ನಾವು ಈ ಕಡೆ ಹಿಂಗೆ ಎಲ್ಲೇ ಕಡೆ ಬಂದ್ರೂ ಕೆಲವೊಬ್ರದ್ದು ಗೃಹೋದ್ಯಮವಾಗಿ ಒಂದಿಷ್ಟು ಸಣ್ಣ ಇದನ್ನ ಇಟ್ಕೊಂಡವ್ರು ಅವ್ರನ್ನ ಯಾರ್ದಾರು ರೈತರನ್ನು ಮಾತಾಡಿಸಿ ನಾವು ಕಾರ್ಯಕ್ರಮ ಮಾಡೋದು ನಮ್ದು ರೂಢಿಯಲ್ಲಿದೆ. ಅದೇ ರೀತಿ ನಾವು ಕೇಳಿದಾಗ ಮೇಡಮ್ ಹತ್ರ ಇಲ್ಲೇ ಒಬ್ಬರು ಎಣ್ಣೆಗಾಣ ಮಾಡ್ತಾ ಇದ್ದಾರೆ, ಬಹಳ ವ್ಯವಸ್ಥಿತವಾಗಿ ಅವರದ್ದೇ ಒಂದು ಬ್ರ್ಯಾಂಡ್ ಮಾಡಿಕೊಂಡು ತುಂಬ ಅದ್ಭುತವಾದ ರೀತಿಯಲ್ಲಿ ಮಾಡ್ತಾಯಿದ್ದಾರೆ ಅಂತ ಗೊತ್ತಾಯಿತು. ಸೊ ಅದಕ್ಕೆ ನಿಮ್ಮನ್ನು ಹುಡ್ಕೊಂಡು ನಾವು ಈ ಎಣ್ಣೆಗಾಣದ ಬಗ್ಗೆ, ಎಣ್ಣೆ ಬಗ್ಗೆ ಸ್ವಲ್ಪ ಮಾಹಿತಿಗಳನ್ನು ತಗೊಂಡು ರೈತರಿಗೆ ಕೊಡೋಣ ಅಂತ ಬಂದಿದ್ದೀವಿ. ಸರ್ ಮೊದಲಿಗೆ ಕೇಳೋದಾದರೆ ಸರ್, ನಿಮ್ಮ ಕೃಷಿ ಹಿನ್ನೆಲೆ ಏನು? ಅಂದರೆ ನೀವು ಕೃಷಿಕರ, ಯಾವ ರೀತಿ, ಹೇಗೆ? ನಾವು ಕೃಷಿಕರೇ ಆದರೆ ಸ್ವಲ್ಪ ಸಣ್ಣ ರೈತರು. ನಾವು ಸಣ್ಣ ರೈತರು. ಒಂದು ಸಣ್ಣದಾಗಿ ಒಂದು ಗೊಬ್ಬರ ಅಂಗಡಿ ಇಟ್ಕೊಂಡಿದ್ದೀವಿ ನಾವು ಮೊದಲು ಸ್ಟಾರ್ಟಿಂಗ್ ರೀ. ಇಟ್ಕೊಂಡ ಟೈಮ್ದಾಗ ರಿನ್ವಲ್ಕ ನಮಗೆ KVKಗೆ ನಾವು ದೇಸಿ ಕ್ಲಾಸ್ ಕತ್ತಂದು ಹೋದಿವ್ರಿ. ನಾವು ಹೋದ ಟೈಮ್ದಾಗ ಅಲ್ಲಿ ನಮ್ಮ ಚೌಗಲ ಸರ್ ಎಣ್ಣೆ ಬದಲು ಹೇಳಿರಿ ನಮಗೆ ಕ್ಲಾಸಿನಾಗ ರೀ. ಕ್ಲಾಸಿನಾಗ ಹೇಳೋ ಟೈಮ್ದಾಗ ಎಣ್ಣೆ ಬದಲು ಹೇಳಂತೀರಿ. ಆವಾಗ ನಮ್ಮ ಎಣ್ಣೆ ಬದಲು ನಮಗೂ ಒಂದು ಸ್ವಲ್ಪ ಅಲ್ಲ, ನಾವು ಇಂಥದ್ದೆಲ್ಲ ವಿಷಕಾರಿ ತಿತ್ತಿವಲ್ಲ ಅಂತಂದು ಎಣ್ಣೆ ಬದಲು ನಮಗೆ ಸ್ವಲ್ಪ ವಿಚಾರ ಮಾಡಿ ನಮ್ಮಲ್ಲಿ ಗೌಡ್ರು ಇರ್ತದಾರೆ, ಅವ್ರ ನಾವು ಕುಡಿಸಿದ್ವಿ ರೀ. ಅವ್ರ ನಾವು ಕುಡಿಸಿ ಒಂದು ಎಣ್ಣಿಗೆ ಅನ್ಕ ಹೋದಿವಿ ರೀ. ಎಣ್ಣೆ ತೊಗೊಂಬರ್ಲಾಕ ಹೋದಿವಿ. ಅಂದಿಂದ ಎಣ್ಣಿನ ತಿಂದಿಲ್ಲ ನಾವು ಬೇರೆ. ನಾವು ಅಲ್ಲಿ ಅವರು ಅಂದ್ರೆ ನಿಮಗೆ ಅಲ್ಲಿ KVK ದೇಸಿ ಇದಕ್ಕೆ ಹೋದಾಗ ಎಣ್ಣೆ ಗಾಣದ ಬಗ್ಗೆ ಜಾಸ್ತಿ ಹೇಳಿಲ್ಲ. ಅದಕ್ಕಿಂತವ ಈ ಗಾಣದ ಎಣ್ಣೆ ತಿಂದ್ರೆ ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದು ಅನ್ನೋದ್ರ ಬಗ್ಗೆ ನಿಮಗೆ ಹೇಳಿದ್ರು. ಅದನ್ನು ನೀವು ನೋಡಕ್ ಅಂದ್ಕೊಂಡು ಗಾಣಕ್ಕೆ ಹೋಗಿದ್ರಿ. ಅಂದ್ರೆ ಈ ಕ್ಲಾಸ್ ನಡೆದ ಟೈಮ್ದಾಗ ಸಾವಯವ ಬದಲ್ರಿ, ನಮ್ಮ ಕೆಮಿಕಲ್ಸ್ ಫರ್ಟಿಲೈಸರ್ಸ್ ಬದಲು ಹೇಳೋ ಟೈಮ್ದಾಗ ಎಣ್ಣೆ ಬದಲು ಹೇಳಿದ್ರು. ಅದನ್ನು ಸ್ವಲ್ಪ ಇದನ್ನ ತಲೆಯಾಗ ತೊಗೊಂಡ್ರಿ. ಆ ಟೈಮ್ದಾಗ ಅಲ್ಲಿ ಹಿಡ್ದ ನಾವು ಎಣ್ಣೆ ಬದಲು ನಾಲೆಜ್ ಬರಂತೀರಿ. ಒಂದು ಕಡೆ ಅಲ್ಲಿ ಮುನ್ನೋಳಿಗೆ ಎಲ್ಲಿ ಎಣ್ಣೆ ತೆಗಿತಿದ್ರಿ, ಅಲ್ಲಿ ತೊಗೊಂಬರ್ಲಾಕದ ಹೋದಿವ್ರಿ ನಾವು. ಹೋದ ಟೈಮ್ದಾಗ ಆ ಎಣ್ಣೆನೂ ನಮ್ಗೆ ಸರಿ ಅನಿಸ್ಲಿಲ್ಲ ರೀ. ಸರಿ ಅನಿಸ್ಲಾಗಂತೆ ನಾವು ಸಣ್ಣದೊಂದು ಮಷೀನ ತೊಗೊಂಬಂದಿವ್ರಿ. ಮಷಿನ್ ತೊಗೊಂಬಂದಿವ್ರಿ. ಆಯ್ತು ಮಷಿನ್ ತಂದ ಬಳಿಕ ಆ ಸಣ್ಣ ಮಷಿನ್ಲೇ ಸರಿಯಾಗಿ ಮಂದಿ ಕಸ್ಟಮರಿಗೆ ಕೊಡ್ಲಾಕ ನಮ್ಗೆ ಯೂಸ್ ಸರಿ ಅನಿಸ್ಲಿಲ್ಲ ರೀ. ಅನಾಯ್ತು ದೊಡ್ಡ ಮಷಿನ್ ಹಾಕ್ಬೇಕು. ದೊಡ್ಡ ಮಷಿನ್ ಹಾಕಬೇಕಾಯ್ತು. ಸರ್ ನಾವು ನೋಡಿದ್ರೆ ನಿಮ್ಮದು ಅಲ್ಲ ಆ ಕಡೆ ಫರ್ಟಿಲೈಸರ್ ಶಾಪ್ ಇದೆ, ಅದನ್ನ ಈಗ ಮುಚ್ತಾ ಇದ್ದೀವಿ. ಇಲ್ಲಿ ನೋಡಿದ್ರೆ ಸೂಪರ್ ಮಾರ್ಟ್ ಇದೆ, ಇದು ನಿಮ್ದೇನಾ? ಹೇಗೆ? ನಮ್ದು ಸರ್, ಇದು ನಿಮ್ದೇನಾ? ಸೊ ನಿಮ್ದು ಆಲ್ರೆಡಿ ಅಂದರೆ ಮುಂಚಿನೇ ಇತ್ತ ಸೂಪರ್ ಮಾರ್ಕೆಟ್? ಇಲ್ಲ ಐತೆ ನಮ್ಮದು. ಮೊದಲು ಒಂದು ಸಣ್ಣ ಪ್ರಮಾಣ ಆಚೆಗಡೆ ನಮ್ಮ ಸ್ವಂತ ಜಮೀನದಾಗ ರೀ ಒಂದು ಕಿರಾಣಿ ಶಾಪ್ ಹಾಕೊಂಡಿದ್ವಿ. ಹಾಕೊಂಡ್ ಬಳಕ ರೀ ಅಲ್ಲಿ ನಮ್ಮ ತಮ್ಮಾಗ ಅವ್ನು ಸ್ವಲ್ಪ ಇದನ್ನ ಮಾಡತ್ತೆ. ನಮ್ಮ ತಮ್ಮಾಗ ಅದನ್ನ ಅಂಗಡಿ ಬಿಟ್ಟು ಕೊಟ್ಟಿವಿ ನಾವು. ಬಿಟ್ಟು ಕೊಟ್ಟ ಅದ ಇಲ್ಲಿ ಫರ್ಟಿಲೈಸರ್ಸ್ ಕಂಟಿನ್ಯೂ ಮಾಡಿದ್ವಿ. ಮಾಡಿದ ಟೈಮ್ದಾಗ ಇಲ್ಲಿ ಇದನ್ನೊಂದು ಮಾಡ್ರೆ ಚಲೋ ಆಕೈತಿ ಅಂದ್ರೆ ಸಣ್ಣ ಪ್ರಮಾಣ ಎಣ್ಣೆ ಚಾಲು ಮಾಡಿದ್ರಿ. ಈ ಸಣ್ಣ ಪ್ರಮಾಣದ ಎಣ್ಣೆ ಚಾಲು ಮಾಡಿದ್ರಿ ಅಂತಂದ್ರೆ ಅದು ಫಸ್ಟ್ ಅಂದ್ರೆ ಆ ಮಷೀನ್ ಎಲ್ಲಿ ನೋಡಿದ್ರಿ, ಎಲ್ಲಿಂದ ತಂದ್ರಿ, ಹೆಂಗೆ, ಎಷ್ಟು ಬಿತ್ತ ಮಷೀನ್? ಸಣ್ಣ ಮಷೀನ್ ಅದೊಂದು 50,000 ರೂಪಾಯಿ ಮಷೀನ್ ಇತ್ತು ಸಣ್ಣ ಗ್ರೈಂಡರ್ ಮಷೀನ್. ಅದನ್ನ ತೊಗೊಂಬಂದ್ರಿ. ಅದ್ರೊಳಗೆ ಎಣ್ಣೆ ಕಸ್ಟಮರ್ಗೆ ತೆಗೆದು ಕೊಡ್ಲಾಕ್ರಿ ಮತ್ತು ನಮಗೆ ಮನೆಗೆ ಸಫಿಷಿಯಂಟ್ ಅನಿಸ್ಲಿಲ್ಲ ರೀ. ಓಕೆ, ಭಾಳ ಸಣ್ಣದು. ಅದೆಷ್ಟು ಸರ್? ಒಂದು 2 HP ಮೋಟರ್ ಇತ್ತು ರೀ. 2 HP ಮೋಟರ್ ಅಂದ್ರೆ 1 ಗಂಟೆಗೆ ಎಷ್ಟು ಲೀಟರ್ ನೀರು ತೆಗಿತೈತೆ ರೀ? 1 ಗಂಟೆಗೆ ಒಂದು ತೆಗಿತಿದ್ಕರೆ ಅದು ಸ್ವಲ್ಪ ಮಷಿನ್ ಪ್ರಾಬ್ಲಮ್ ಇತ್ತು. ಅಂದ್ರೆ ಅಷ್ಟು ಚೆನ್ನಾಗಿ ಎಣ್ಣೆ ತೆಗಿಲಾಗಿತ್ತು. ಓಕೆ, ಆಯ್ತು. ಕಟ್ಟಿಗೆ ಗಾಣ ಹಾಕಿದ್ರು. ಕಟ್ಟಿಗೆ ಗಾಣಲೆ ಸಫಿಷಿಯಂಟ್ ನಮಗೂ ಚಲೋನು ಅನಿಸ್ಲಕ್ಕೈತ್ರಿ. ಆಯ್ತು, ಅದನ್ನ ಮಂದಿಗೆ ರೈತರಿಗೆ ಕೊಡುದ್ರಿ ಮತ್ತು ಕಸ್ಟಮರ್ಗೆ ಹೆಚ್ಚು ಬರ್ಲಾಕತ್ತಂತೆ
ಒಂದು ಕೋಲ್ಡ್ ಪ್ರೆಸ್ ಮಷೀನು ಹಾಕಿದ್ದೀರಿ ನಾವು. ಕೋಲ್ಡ್ ಪ್ರೆಸ್ ಮಷಿನ್. ಈಗ ಹಂಗೆ ನೋಡಿದ್ರೆ ಟೋಟಲ್ ಆಗಿ ನಿಮ್ಮ ಹತ್ರ ಎರಡು ಮಷಿನ್ ಇದೆ ಸರ್, ಎರಡು ಎಣ್ಣೆ ತೆಗೆದುಕೊಂಡು. ಸರ್ ಈ ಮಷಿನ್ ಎಲ್ಲಿಂದ ತಂದಿದ್ದು, ಹೆಂಗೆ? ಇದು ಕೊಲ್ಲಾಪುರದಿಂದ ತೊಗೊಂಬಂದಿರಿ. ಕೊಲ್ಲಾಪುರದಿಂದ ತಂದಿದ್ದು ಸರ್. ಎಷ್ಟು ಬಿತ್ತು ಸರ್ ಈ ಮಷಿನ್? ಆ ಮಷಿನ್ 2,20,000 ರೂಪಾಯಿ ಕೊಡ್ತೀವಿ. 2,20,000 ಕೊಟ್ಟು ತಗೊಂಬೋದು. ಇದಕ್ಕೆ ಮತ್ತೆ ಏನಾದ್ರು ಸಬ್ಸಿಡಿ ಸಿಗುತ್ತೆ? ಏನು ಸಬ್ಸಿಡಿ ಹೇಳ್ರಿ, ಆದ್ರೆ ನಾವು ಈ ನಮ್ಮ ದಂಧೆದಾಗ ಆ ಸಬ್ಸಿಡಿ ಮಾನಗಡಕ್ಕೆ ಹೋಗಿಲ್ಲ. ನಿಮ್ಗೆ ಆಲ್ರೆಡಿ ಗೊತ್ತಿರೋದಕ್ಕೆ ಇದು ಮಾಡಿರೋದಕ್ಕೆ ಸಬ್ಸಿಡಿ ಇದು ವಿಷಯಕ್ಕೆ ಹೋಗದೆ ನೀವು ಅಷ್ಟೊತ್ತಿಗೆ ನೀವು ತಗೊಂಡ್ಬಂದ್ಕೊಂಡು ಮಾಡಿದ್ರೆ. ಇದು ಎಷ್ಟು ವರ್ಷದ ಹಿಂದಿನ ಮಾತು ಸರ್? ಇದು ನಾವು ಸಣ್ಣ ಪ್ರಮಾಣ ಸ್ಟಾರ್ಟ್ ಮಾಡಿದ್ರೆ 2017 ಹಿಡಿದ್ರು ಸರ್. 17 ಓಕೆ 17 ಹಿಡಿದ್ರಿ. ಅಲ್ಲಿ ಹಿಡ್ದ ಈ ಕಡೆ ಒಂದು ಸ್ವಲ್ಪ ಎಣ್ಣೆ ಬದಲ ಮಂದಿಗೆ ತಿಳುವಳಿಕೆ ಹೆಚ್ಚಾದಂಗೆ ರೀ, ಎಣ್ಣೆ ಹೆಚ್ಚ ಸೇಲ್ ಆಗ್ಲಕ್ಕ. ಈಗ ಈ ದೊಡ್ಡ ಮಷಿನ್ ತಂದಿದ್ದೆ ಯಾವಾಗ ಸರ್? ದೊಡ್ಡ ಮಷಿನ್ ಈಗ ನಾವು ತೊಗೊಂಬಂದು ಅದು ಒಂದು ವರ್ಷ ಮೇಲ್ಪಟ್ಟು ಹತ್ರ. ಅದೊಂದು ಮಷಿನ್. ಈಗ ಈ ಮಷೀನು ಇದನ್ನು ತೊಗೊಂಬಂದು ಇಲ್ಲಂದ್ರೆ ಒಂದು 3 ವರ್ಷ ಆಯ್ತು. 3 ವರ್ಷ. ಸೊ ಇದು 3 ವರ್ಷದಿಂದ ಮಾಡ್ತಾ ಇದ್ರಿ, ಇದು ಇನ್ನೂ ಸಾಕಾಗಿಲ್ಲ ಅಂತ ಅನ್ಕೊಂಡು ಇನ್ನೊಂದು ಮಷೀನ್ ತಂದು ಮಾಡ್ಕೊಂತ ಇದ್ರಿ ಅಂತ ನೀವು ಹೇಳ್ತಾ ಇದ್ರಿ ಸರ್. ಇದನ್ನ ಸೂಪರ್ ಮಾರ್ಕೆಟ್ಗೆ ಸಪ್ರೇಟ್ ಇಟ್ಟು ಈ ಎಣ್ಣೆ ಮಾಡಕ್ ಅಂದ್ಕೊಂಡು ಇನ್ನೊಂದು ಯೂನಿಟ್ ಮಾಡಬೇಕು ಅಲ್ಲಿ ಅಂತ ನೀವು ಇದು ಮಾಡ್ತಾ ಇದ್ದೀರಿ ಅಂತ ಅನ್ಕೊಂಡು. ಸರ್ ಮೊದಲಿಗೆ ನೀವು ಫಸ್ಟ್ ಶುರು ಮಾಡಿದ್ರಲ್ವಾ, ಆವಾಗ ಯಾವ ಎಣ್ಣೆ ತೆಗಿತಿದ್ರಿ? ಫಸ್ಟಿಗೆ ಶುರು ಮಾಡಿದ ಟೈಮ್ದಾಗ ಕೊಬ್ಬರಿ ರೈತರು ಕೊಬ್ಬರಿ ಬರ್ತಿದ್ರು, ಸ್ವಲ್ಪ ಕೊಬ್ಬರಿ ಬರ್ತಿದ್ವು, ಕೊಬ್ಬರಿ ತೆಗಿತಿದ್ವಿ. ಕೊಬ್ಬರಿ ತೆಗಿದ ನಮಗೆ ತಿನ್ನಾಕತ್ತಂದ ನಾವು ಕುಸುಬಿನಿ ನಾವು ಸ್ವಂತ ತಕ್ಕೋತಿದ್ವಿ ರೀ. ಸ್ವಂತ ಎಣ್ಣೆ ತಕೊಂಡು ತಿನ್ನೋದು ಮಾಡ್ತಿದ್ವಿ. ಅದನ್ನ ನೋಡಿ ನಮಗೆ ಫ್ರೆಂಡ್ಸ್ ಅದು ಎಣ್ಣೆ ಒಯ್ಲಾಕತ್ತಾರೆ ಆಯ್ತು ಒಯ್ಲಾಕತ್ತಂತೆ. ಇನ್ನು ಅವ್ರು ಒಯ್ಲಾತಾರ, ಇನ್ನು ಎಲ್ಲ ಮಂದಿ ಒಯ್ತೈತೆ ಅಂತ ಒಂದು ದೊಡ್ಡದೊಂದು ಮಷಿನ್ ಹಾಕಿನ್ರಿ. ಅದು ಇಲ್ರಿ, ಅದು ಆ ಮಷಿನ್ ಹಾಕಿದ್ರಿ. ಆ ಮಷಿನ್ ಹಾಕಿದ ಬಳಕ ರೀ ಫ್ಲಡ್ ಬತ್ರಿ. ಮಷಿನ್ ಹಾಕಿದ ಬಳಕ ಶೇಂಗಾ ತೊಗೊಂಬಂದಿನ್ರಿ, ಒಂದು ಲೋಡ್ ಶೇಂಗಾ ತಂದಿನ್ರಿ. ಮಷೀನು ದೊಡ್ಡ ಪ್ರಮಾಣ ಹಾಕಿನ್ರಿ. ಆ ಮಷಿನ್ಕ ಎಣ್ಣೆ ತೆಗಿದಕ್ಕೆ ಸೇಲ್ ಆಗೋದಕ್ಕೆ ಸರಿ ಆಗ್ಲಿಲ್ರಿ, ಅದು ಆಗ್ಲಿಗಂತ ಆ ಮಷೀನು ಮಾರಿನ್ರಿ. ಮಷಿನ್ ಮಾರಿ ಈ ಕಟಿಗಾನ್ರಿ ನಮಗೆ ಕೈ ಹಿಡಿದೈತಿ ನಿಂತ್ಕೊಂಡು. ಸರ್ ಈಗ ಸದ್ಯಕ್ಕೆ ನೋಡಿದ್ರೆ ನೀವು ಯಾವ್ಯಾವ್ದದ್ದು ಎಣ್ಣೆ ತೆಗಿತಾ ಇದ್ದೀರಿ? ನಾವು ಸಾಸಿವೆ ಎಣ್ಣೆ ತೆಗಿತೀವಿ ಸರ್. ಸಾಸಿವೆ ಎಣ್ಣೆ ತೆಗಿತೀವ್ರಿ, ಶೇಂಗಾ ಎಣ್ಣೆ ರೀ, ಬಿಳಿ ಕುಸುಬಿದ್ರಿ, ಮತ್ತೆ ಸನ್ಫ್ಲವರ್ ಅಂತಂದ್ರಲ್ಲ ಕಾಡು ಕುಸುಬಿ, ಸೂರ್ಯಕಾಂತಿ ಎಣ್ಣೆ ತೆಗಿತೀವ್ರಿ, ಬಿಳಿ ಎಳ್ಳು ತೆಗಿತೀವ್ರಿ. ಮತ್ತೆ ಈಗೀಗ ಮತ್ತೆ ಬಾದಾಮಿ ಎಣ್ಣೆನೂ ಕೇಳತ್ತಾರೆ, ಬಾದಾಮಿ ಎಣ್ಣೆನೂ ತೆಗಿತೀವಿ, ಕೊಬ್ಬರಿ ಎಣ್ಣೆನೂ ತೆಗಿತೀವ್ರಿ, ಔಡ್ಲ ಎಣ್ಣೆ ತೆಗಿತೀವ್ರಿ. ಇವೆಲ್ಲ ಒಂದೇ ಮಷಿನ್ ತೆಗಿಬಹುದು ಅಥವಾ ಬೇರೆ ಮಷಿನ್ ಹೆಂಗೆ? ಒಂದೇ ಮಷಿನ್ದಾಗ ತೆಗಿಯಾಕ ಬರಂಗಿಲ್ಲ. ನಾವು ಅದೇನು ಕೋಲ್ಡ್ ಮಷಿನ್ ಐತ್ರಲ್ಲ ಅದ್ರೊಳಗೆ ತೆಗಿಬೋದ್ರಿ. ಈ ಕಟ್ಟಿಗೆಗಾಣದಾಗ ಎಲ್ಲ ಒಂದ್ರೊಳಗೆ ತೆಗಿಯಾಕ ಬರಂಗಿಲ್ಲ. ಆ ಕಟ್ಟಿಗೆಯಾಗ ಒಂದು ಸ್ವಲ್ಪ ಹಿಡ್ಕೊಂಡಿರ್ತೈತ್ರಿ ಎಣ್ಣೆ. ಸಾಸಿವೆ ಎಣ್ಣೆ ಹಾಕಿದ್ವಿ ಅಂದ್ರೆ ಸಾಸಿವೆ ಎಣ್ಣೆಗೆ ಮಾಡ್ಬೇಕ್ರಿ ಅದನ್ನೊಂದು ಮಷಿನ್. ಈಗ ಮತ್ತೆ ನೀವು ಅದಕ್ಕೆ ಹೆಂಗ್ ಮಾಡ್ತಾ ಇದೀರ ಅಂತ ಅನ್ಕೊಂಡು ಅದ್ರೊಳಗೆ ನಾವು ರೀ ಶೇಂಗಾ ಎಣ್ಣೆ ತೆಗಿತೀವ್ರಿ, ಪ್ಯೂರ್ ಕೊಬ್ಬರಿ ಎಣ್ಣೆ ಅಷ್ಟ ತೆಗಿತೀವ್ರಿ. ಉಳಿದೆಲ್ಲ ಚೊಕ್ಕ ದೊಡ್ಡ ಮಷಿನ್ ಹಾಕ್ತೀರಿ ಅನ್ಕೊಂಡು. ಸರ್ ಈಗ ನಿಮ್ದು ಒಂದು ಅಂದ್ರೆ ಇಷ್ಟು ದಿವಸ ನೀವು ಮಾಡ್ತಾ ಇರೋದ್ರಿಂದ ಕೇಳ್ತಾ ಇದ್ದೀವಿ, ಇದು ಯಾವ ಎಣ್ಣೆ ಜಾಸ್ತಿ ಸೇಲ್ ಆಗ್ತಾ ಇದೆ? ಬಿಳಿ ಕುಸುಬಿ ಎಣ್ಣೆ. ಬಿಳಿ ಕುಸುಬಿ ಎಣ್ಣೆ ಈ ಕಡೆ ಜಾಸ್ತಿ ಬಿಳಿ ಕುಸುಬಿ ಎಣ್ಣೆ ಉಪಯೋಗಿಸೋದು. ಸೊ ಬಿಳಿ ಕುಸುಬಿ ಎಣ್ಣೆ ಜಾಸ್ತಿ ಹೋಗ್ತೈತೆ. ಆಮೇಲೆ ಈಗ ನಾವೊಬ್ಬ ರೈತ ಸರ್, ನನಗೆ ಕೊಬ್ಬರಿ ಐತಿ, ಬೇಡ ಶೇಂಗಾ ಐತಿ, ಏನೋ ಒಂದು ಐತೆ, ಅದು ನಾನು ತಗೊಂಡ್ಬಂದು ಕೊಟ್ಟರೆ ನೀವು ತೆಗೆದುಕೊಡ್ತೀರಾ? ಅದು ಫೆಸಿಲಿಟಿನೂ ಇದೆ ನಿಮ್ಮ ಜೊತೆಗೆ. ನೀವೇ ಒಂದು ಬ್ರ್ಯಾಂಡ್ ಮಾಡಿನೂ ಇದು ಮಾಡ್ತಾ ಇದ್ದೀವಿ. ಸರ್ ಇದು ಬ್ರ್ಯಾಂಡ್ ಮಾಡೋ ಐಡಿಯಾ ಎಲ್ಲಿಂದ ಬಂತು, ಯಾಕೆ ಮಾಡಿದ್ರಿ, ಹೆಂಗೆ ಸರ್? ಅಂದ್ರೆ ಅವ್ರು ನಮ್ಗೆ ಸರ್ ತುಕ್ಕನಟ್ಟಿ ನಮ್ಮ ಚೌಗಲ ಸರ್ ಅದಾರಲ್ಲ, ನಿಮ್ಮದೇ ಒಂದು ಬ್ರ್ಯಾಂಡ್ ಮಾಡಿ ಅಡ್ವರ್ಟೈಸ್ ಮಾಡಿ ಮಾಡತ್ತಂದ್ರೆ ಮಾಡಂದ್ರೆ ಮತ್ತೆ ಸೇಲ್ ಆಗಕತ್ತಂತ ಆಟೋಮೆಟಿಕ್ ನಾವು ಅದೊಂದು ಬ್ರ್ಯಾಂಡ್ ಮಾಡ್ಬೇಕು. ಬ್ರ್ಯಾಂಡ್ ಮಾಡಿದ್ರೆ ಈ ಬ್ರ್ಯಾಂಡ್ ನಿಮ್ಮ ಊರ ಹೆಸರು ಸಪ್ತಸಾಗರ ಬ್ರ್ಯಾಂಡ್ ಅಂತ ಇಟ್ಟಿರೋದು ಯಾಕೆ, ಹೆಂಗೆ ಕೇಳ್ಬೋದು? ಹೆಂಗೆ ಅಂದ್ರೆ ಸಪ್ತಸಾಗರದಂದ್ರೆ ಒಂದು ನಮ್ಮೂರ್ದಂದ ನಾವು ಕ್ವಾಲಿಟಿ ಎಣ್ಣೆ ಕೊಡಬೇಕು, ನಮ್ಮೂರ ಹೆಸರು ಬರ್ಬೇಕಂತ. ಓಕೆ. ಇದು ಬ್ರ್ಯಾಂಡಿಂಗು ಅಂತಂದ್ರೆ ಸರ್ ಇದನ್ನ ಮಾಡಬೇಕು ಅಂತಂದ್ರೆ ಎಲ್ಲಿ ರಿಜಿಸ್ಟರ್ ಮಾಡಿಸಿದ್ರ, ಹೇಗೆ FSSAI ಅದೆಲ್ಲ ಮಾಡಿಸಿದ್ರಿ? ಸೊ ಅದಕ್ಕೆಲ್ಲ ಮಾಹಿತಿನ ಇದು ಕೊಟ್ಟಿದ್ದು ಅವರೆಲ್ಲ ಚೌಗಲ ಸರ್ KVK ವಿಜ್ಞಾನಿಗಳನ್ನೇ ಕೊಟ್ಟಿದ್ರು ಅಂತ ಅಂದ್ಕೊಂಡು. ಸರ್ ಈಗ ಇನ್ನು ನೆಕ್ಸ್ಟ್ ಇದಕ್ಕೆ ಬರಬೇಕು ಅಂತಂದ್ರೆ ಈಗ ಟೋಟಲಿ ಬ್ರ್ಯಾಂಡಿಂಗ್ ಅಲ್ಲಿ ಎಲ್ಲದೂ ಇದೆಯಾ? ನೀವು ಹೇಳಿದ್ರಲ್ಲ ಅವಾಗ ಒಂದು 5-6 ಥರದ್ದು ಕುಸುಬಿ ಎಲ್ಲನೂ ಐತೆ. ವಿಶ್ವದಾದ್ಯಂತ ಪೇಟೆಂಟ್ ಪಡೆದ ನ್ಯಾನೋ ತಂತ್ರಜ್ಞಾನದಲ್ಲಿ ತಯಾರಾದ ನೂವಾಲ್ಗಿ ದ್ರಾವಣ. ನೂವಾಲ್ಗಿ ಉಪಯೋಗಿಸಿದ ಮೇಲೆ ತುಂಬಾ ಇಳುವರಿನೂ ಬಂದಿದೆ. ಕಾಳುಮೆಣಸಿಗಂತೂ ಬಹಳ ಚೆನ್ನಾಗಿ ಬರುತ್ತೆ, ರೇಷ್ಮೆ ಎಲೆನೂ ಚೆನ್ನಾಗಿ ಬರ್ತದೆ, ಗಿಡಗಳು ತುಂಬಾ ಚೆನ್ನಾಗಿ ಬೆಳವಣಿಗೆ ಆಯಿತು. ಯಾವುದೇ ರಾಸಾಯನಿಕ ಅಥವಾ ವಿಶೇಷ ಗೊಬ್ಬರಗಳ ಗೊಡವೆ ಇಲ್ಲದೆ ಎಲ್ಲ ಬೆಳೆಗಳಲ್ಲಿ ಉತ್ತಮ ಗುಣಮಟ್ಟದ ಅಧಿಕ ಫಸಲನ್ನು ಪಡೆಯಿರಿ. ಯಾವಾಗಲೂ ನನ್ನ ಇರೋವರೆಗೂ ನೀವು ಅಲ್ಲಿಗೆ ಅಂತೂ ಬಿಟ್ಟು ಬಾಳಲ್ಲ ಅಂತ ಒಂದು ಭರವಸೆ ಕೊಡ್ತೀನಿ. ಜೈನ್ಸ್ ಜಗತ್ತಿನ ಅತಿದೊಡ್ಡ ಅಂಗಾಂಶ ಕೃಷಿ ಪ್ರಯೋಗಾಲಯ ಹಾಗೂ ಟಿಸಿ ಗಿಡಗಳ ಉತ್ಪಾದಕರು. ಸಮೃದ್ಧ ಇಳುವರಿಗೆ ಜೈನ್ ಜೀನೇನ್, ಯಾಲಕ್ಕಿ, ನೇಂದ್ರನ್ ಹಾಗೂ ಕೆಂಪು ಬಾಳೆ ಸಸಿಗಳು, ದಾಳಿಂಬೆ, ಭಗವತಳಿಯ ರೋಗಮುಕ್ತ ಸಸಿಗಳು, ಲಕ್ನೋ 49 ಪೇರಳೆ, ಸ್ಟ್ರಾಬೆರಿ ಇತ್ಯಾದಿ ಗಿಡಗಳು ಯೋಗ್ಯ ಬೆಲೆಯಲ್ಲಿ. ಅಂಗಾಂಶ ಕೃಷಿಯ ಜಾಗತಿಕ ಬ್ರ್ಯಾಂಡ್
ಜೈನ್. ಫ್ಯೂಚರ್ ಬಯೋಟೆಕ್ ಸಾವಯವ ಕೃಷಿಯ ವೇಗವರ್ಧಕ. ಪೋಷಕಾಂಶ ಪೂರೈಕೆಗೆ ಎನ್ಪಿಕೆ ಕಲ್ಚರ್, ವ್ಯಾಮ್, ಪಿಎಸ್ಪಿ ಮತ್ತು ಕೆಎಂಬಿ. ಜೈವಿಕ ರೋಗ ಕೀಟ ನಿಯಂತ್ರಣಕ್ಕೆ ಟ್ರೈಕೋಡರ್ಮಾ, ಸೂಡೋಮೊನಾಸ್. ಸಾವಯವ ಗೊಬ್ಬರ ಉತ್ಪಾದನೆಗೆ ಕಾಂಪೋಸ್ಟ್ ಕಲ್ಚರ್. ಹೂವು ಕಾಯಿ ಉದುರುವ ಸಮಸ್ಯೆಗೆ ಕಾಮಧೇನು ಮತ್ತು ಸತ್ವ. ಮಣ್ಣಿನ ಆರೋಗ್ಯ ವೃದ್ಧಿಗೆ ಫ್ಯೂಚರ್ ಬಯೋಟೆಕ್, ಧಾರವಾಡ. ಎಲ್ಸಾಲ್ ತಂದಿದೆ ಜಾಗತಿಕ ಗುಣಮಟ್ಟದ ನಿಖರ ನೀರಾವರಿ ಮತ್ತು ಫರ್ಟಿಗೇಷನ್ ಆಟೋಮೇಷನ್ ತಂತ್ರಜ್ಞಾನ. ಕೃಷಿ ಕಾರ್ಮಿಕರ ಕೊರತೆ, ದುಬಾರಿ ಕೂಲಿ ಮತ್ತು ಅನಿಯಮಿತ ವಿದ್ಯುತ್ ಪೂರೈಕೆಗೆ ಪರಿಹಾರ. ನಮ್ಮ 12 ವರ್ಷಗಳ ನಂಬಿಕಾರ್ಹ ಉಪಕರಣಗಳಿಂದ ಇದೀಗ ಕೃಷಿ ನೀರಾವರಿ ನಿಮ್ಮ ಬೆರಳ ತುದಿಯಲ್ಲಿ. ಎಲ್ಸಾಲ್. ಸರ್, ಈ ಫಸ್ಟ್ ಜಾಸ್ತಿ ಹೋಗ್ತಾ ಇರೋದು ಬಿಳಿ ಕುಸುಬೆ ಅಂತ. ಹೌದು ಸರ್. ಈ ಬಿಳಿ ಕುಸುಬೆ ಒಂದು ಪ್ರೊಸೆಸ್ ತಗೊಳ್ವಾ ಸರ್? ಹೌದು ಸರ್. ಈ ಬಿಳಿ ಕುಸುಬೆ ಅಂದ್ರೆ ನಿಮಗೆ ಇಲ್ಲೆಲ್ಲ ಬೆಳಿತಾರ ರೈತರು, ಎಲ್ಲಿಂದ ತರ್ತೀರಾ ಹೆಂಗೆ ಸರ್? ಇಲ್ಲಿ ಬೆಳಿತಾರ್ರಿ, ಇಲ್ಲಿ ಎಣ್ಣೆ ಕಾಳು ಬೆಳಿತಾರ್ಕ್ರಿ. ಆದ್ರೆ ಸ್ವಲ್ಪ ರೋಗದ ಹೆಚ್ಚು ಬರ್ತದೆ, ನೀರಾವರಿ ಹೆಚ್ಚರಿ. ಸ್ವಲ್ಪ ಎದ್ದು ಬರಗುಡ್ದನ ಸ್ವಲ್ಪ ಇದನ್ನ ಬರ್ಲಾಕತ್ತೈತ್ರಿ, ಬಿಳಿ ಉಣ್ಣಿ ರೋಗದ ಬರ್ಲಾಕತ್ತೈತ್ರಿ. ಅದಕ್ಕೆ ಔಷಧ ಹೊಡಿತಾರ್ರಿ. ಅದಕ್ಕೆ ನಮ್ಮ ಕಡೆಯೂ ಯಾವ ಕುಸಿಬಿ ತೊಗೊಳಂಗಿಲ್ರಿ ನಾವು, ಹೊಳಸಾಲಿ ಏರಿಯಾದನು. ಯಾಕಂದ್ರೆ 2-3 ಸ್ವಲ್ಪ ಕ್ಲೋರೋ ಸ್ಪ್ರೇ ಮಾಡ್ತಾರೆ. ಅದ್ರ ಸಂಬಂಧ ಇಲ್ಲಿಯೂ ತೊಗೊಳಂಗಿಲ್ರಿ. 4 ಕಡೆ ತಗೊಂಬಂದ್ರೆ ಮುದ್ದೆ ಬೇಳೆ ತೊಗೊಂಬರ್ತಾರೆ. ಮುದ್ದೆ ಬೀಳ್ತಾವ ಅಂದ್ರೆ ಈಗ ನೀವು ಮಾಡ್ತಾ ಇರೋದೇ ಇದನ್ನ ಸಾವಯವವಾಗಿ ಎಣ್ಣೆನ ಆರೋಗ್ಯಕ್ಕೆ ಒಳ್ಳೆದಿರೋ ಎಣ್ಣೆನ ಕೊಡಬೇಕು ಅಂತ ಅನ್ಕೊಂಡು, ಮತ್ತೆ ನೀವು ಇಲ್ಲಿ ಅವ್ರು ಫರ್ಟಿಲೈಸರ್ ಹೊಡೆದಿದ್ದು ಅದ್ರದ್ದು ಇದ್ದಿದ್ದಕ್ಕೂ ಹಾಕಿದ್ರೆ ವೇಸ್ಟ್ ಆಗುತ್ತೆ. ಮುದ್ದೆ ಬೇಳೆ ಅಂತಾರೆ. ಅದು ಎಷ್ಟು ಬೀಳುತ್ತೆ ಸರ್ 1 kg? ಅದು ಈಗ ಮೊದಲೆಲ್ಲ ಕಾಸ್ಟ್ಲಿ ಇತ್ತು ಸರ್. ಈಗ ಒಂದು ಸ್ವಲ್ಪ ಇಲ್ಲಿ ನಮಗೆ ಬಂದು ಹಚ್ಚಿ ಅದನ್ನೆಲ್ಲ ಕ್ಲೀನ್ ಮಾಡಿ ಎಲ್ಲ ಮಾಡ್ಬೇಕಂದ್ರೆ 50 ರೂಪಾಯಿ ಬರ್ತೈತೆ ಸರ್. 50 ರೂಪಾಯಿ ಬರ್ತೈತೆ ಕೆಜಿಗೆ ಅಷ್ಟೇ. ಈಗ ನೀವು ಟೋಟಲ್ ಆಗಿ 1 ಲೀಟರ್ ಎಣ್ಣೆ ತೆಗಿಬೇಕು ಅಂದ್ರೆ ಎಷ್ಟು ಕೆಜಿ ಕುಸ್ಬೇಕು? 5 kg ಕುಸುಬೆ ಹಾಕ್ಬೇಕು ಸರ್. 5 kg ಕುಸುಬೆ ಹಾಕಿದ್ರೆ 1 ಲೀಟರ್ ಎಣ್ಣೆ 1 ಲೀಟರ್ ಬರ್ತದೆ ಸರ್. ಇದರಲ್ಲಿ ಎಷ್ಟು ಗಂಟೆಗೆ ಸರ್ 1 ಲೀಟರ್ ಎಣ್ಣೆ ತೆಗಿಯಕ್ಕೆ ಹೆಂಗೆ? ಇದ್ರೊಳಗೆ ಏನೈತ್ರಿ, ಕಟ್ಟಿಗೆ ಮಿಷಿನ್ದಾಗ ರೀ, ಇದ್ರೊಳಗೆ ಬ್ಯಾಳಿ ಮಾಡಿ ಹಾಕ್ಬೇಕ್ರಿ ಸರ್. ಬ್ಯಾಳಿ ಮಾಡಿ ಹಾಕ್ಬೇಕ್ರಿ. ಅಂದ್ರೆ ಬಿಳಿ ಕುಸುಬಿ ಹೊಡಿತಾರ್ರಿ ಸರ್. ಈಗ ಹೆಂಗೆ ಸದಕ ಹೊಡಿತಾರಲ್ಲ ಆ ಟೈಪ್ ಹೊಡಿತಾರ್ರಿ. ಹೊಡೆದ ಬಳಿಕ ಒಳಗಿನ ಬಿಳಿ ಬ್ಯಾಳಿ ಈ ಕಟ್ಟಿಗೆ ಅನ್ಕ ಹಾಕ್ಬೇಕ್ರಿ. ಅದಕ್ಕೆ ನಾವು ಏನು ಮಾಡ್ತೀವಿ, ಈಗ ಮತ್ತೊಂದು ಮಷಿನ್ ತಂದಿದ್ರಲ್ಲ, ಆ ಮಷಿನ್ದಾಗ ರೀ ಕುಸುಬಿನ ಪೂರ್ನೆಲ್ಲ ಸ್ವಚ್ಛ ಮಾಡಿ ಆ ಮಷಿನ್ದಕ್ಕೆ ಕುಸುಬಿನ ಹಾಕಿಬಿಡ್ತೀವಿ. ಡೈರೆಕ್ಟ್ ಎಣ್ಣೆನೂ ಬಂದ್ಬಿಡ್ತೈತೆ ಸರ್. ಮತ್ತು ಕಟ್ಟಿಗೆ ಗಾಣಕ್ಕಿಂತನೂ ಅದು ಕ್ವಾಲಿಟಿ ಬರ್ತೈತೆ ಅಂತ. ಓಕೆ, ನೀವು 5 kg ಕುಸುಬೆ ಹಾಕಿದ್ರೆ 1 ಲೀಟರ್ ಎಣ್ಣೆ ಬರ್ತೈತೆ. ಹಾಂ ಸರ್. ಸರ್, ಈಗ ಅಂದ್ರೆ ಎಲ್ಲ ಎಣ್ಣೆದು ಆಗಿರ್ಬೋದು, ಈ ಕುಸುಬೆ ಫಸ್ಟ್ ತರ್ತೀರ ನೀವು, ತಂದು ಕ್ಲೀನ್ ಮಾಡಿ ಅದು ಒಣಗಿಸಿ ಇದು ಮಾಡ್ಕೊಂಡು ಹಾಕಿರ್ತೀವಿ. ಎಣ್ಣೆ ಬಂದಾದ್ಮೇಲೆ ಏನೇನು ಮಾಡ್ತೀರಾ ಸರ್? ಹೆಂಗೆ ಸಣ್ಣ ಎಣ್ಣೆ ಬಂದ ಬಳಕ್ರಿ ಪೂರ್ಣ ಒಂದು ಸ್ಟೋರ್ ಮಾಡ್ಕೋತೀರಿ. ಒಂದು ಬಕೆಟ್ದಾಗ ಸ್ಟೋರ್ ಮಾಡ್ತೀರಿ. ಒಂದು 5-6 ಬಕೆಟ್ ಮಾಡಿದ್ರಿ, ಎಲ್ಲ ಸ್ಟೋರ್ ಮಾಡ್ಕೋತೀರಿ. ಸ್ಟೋರ್ ಮಾಡಿ ಒಂದು 2-3 ತಾಸು ಬಿಡ್ತೀವಿ ರೀ. ಅದನ್ನು ಬಿಟ್ಟು ಬಳಕ ಮತ್ತೊಂದು ಬೇರೆದೊಳಗೆ ಚಾಣಿಸಿ ಹಾಕ್ತೀವಿ. ಚಾಣಿಸಿ ಹಾಕಿ 2 ದಿವಸ ಎಣ್ಣೆ ತೆಗಿಯಂಗಿಲ್ಲ ಸರ್. 2 ದಿವಸಕ್ಕೆ ಪೂರ್ಣ ಎಲ್ಲ ಬಡ್ಡೆ ಅಂದ್ರೆ ಗಸಿ ಬರ್ತೈತ್ರಿ, ತಿಳಿ ಅಂತ ಗಸಿ ಬರ್ತೈತ್ರಿ. ಆ ಗಸಿ ಎಲ್ಲ ಬಿಟ್ಟು ತಿಳಿ ಎಣ್ಣೆ ಡೈರೆಕ್ಟ್ ಬಾಟ್ಲಿಗೆ ತುಂಬ್ತೀವಿ. ಮತ್ತೇನು ಪ್ರೊಸೀಜರ್ ಇಲ್ರಿ. ಓಕೆ, ಇದು ಅಂದ್ರೆ ಕುಸುಬೆ ಎಣ್ಣೆದಲ್ಲ, ಕುಸುಬೆ ಐತ್ರಿ. ಸೇಮ್ ಇದು ಸರ್, ನೀವು ಹೇಳಿದ್ರಿ 5 kg ಕುಸುಬೆ ಹಾಕಿದ್ರೆ 1 ಲೀಟರ್ ಎಣ್ಣೆ ಬರ್ತೈತೆ. ಈ ಶೇಂಗಾ ತಗೊಂಡ್ರೆ ಶೇಂಗಾ 3 kg ರೀ. ಚಲೋ ಶೇಂಗಾ ಕಾಳು ಇತ್ತಂದ್ರೆ 3 kg 1 kg. ಈ ಶೇಂಗಾ ಕಾಳು ಚಲೋದು ಅಂತಂದ್ರೆ ಯಾವ್ದಾದ್ರು ತಳಿದು ಪರ್ಟಿಕ್ಯುಲರ್ ತಳಿ ತರ್ತೀವಿ? ಹಂಗಿಲ್ರಿ. ಈಗ ತಳಿ ಅಂತಂದ ಹಂಗೆಲ್ಲ ಯಾರು ಹುಡುಕಾಡ್ಕೊತ ಹೋಗಂಗಿಲ್ಲ ಸರ್. ಈಗ ಒರಿಜಿನಲ್ ಎಣ್ಣೆ ತಿನ್ನೋದೇ ಹೆಚ್ಚಿಂದ್ರಿ. ಆ ತಳಿ ಯಾರು ಹುಡುಕಾಡ್ಕೊತ ಹೋಗಂಗಿಲ್ರಿ. ಎಣ್ಣೆ ಕಾಳದಾಗ ಯಾವ್ದು ಎಣ್ಣೆ ಹೆಚ್ಚು ಸಿಗ್ತೈತ್ರಲ್ಲ ಬರ್ತೈತ್ರಲ್ಲ ಆ ಕಾಳನ್ನು ಹುಡುಕಾಡ್ತೀವಿ ಸರ್. ಅವ್ರು ಹೇಳ್ತಾರೆ ಸಾವಯವ ಅದು ಕೆಲವೊಂದು ಮಂದಿ ಹೇಳ್ಬೋದ್ರಿ. ಅದನ್ನ ಯಾರು ಹುಡುಕಾಡಂಗಿಲ್ರಿ. ಯಾವ ಕಾಳಿನ್ಯಾಗ ಎಣ್ಣೆ ಹೆಚ್ಚು ಬರ್ತೈತ್ರಲ್ಲ ಆ ಕಾಳು ಹುಡುಕಾಡ್ತೀವ್ರಿ. ನಿಮ್ಗೆ ಹೆಂಗ್ ಗೊತ್ತಾಗ ಸರ್? ಅಂದ್ರೆ ಈ ಕಾಳು ಅದು ಗುರ್ತಾಕದ ಸರ್. ಅದು ದಿನನಿತ್ಯ ನಾವು ತೆಗೆದ್ರಿಂದ ರೀ ಒಂದು ಮುಟ್ಟಿಗೆ ಕಾಳು ತಗೊಂಡ್ ಅದ್ರೊಳಗೆ 4 ಕಾಳು ತಿನ್ನಗುಡ್ದೆ ಗೊತ್ತಾಗ್ತೈತಿ ನಿಮಗೆ. ಓಕೆ, ಇದರಲ್ಲಿ ಎಣ್ಣೆ ಅಂಶ ಜಾಸ್ತಿ ಐತಿ, ಇದ್ರಾಗ ಎಣ್ಣೆ ಅಂಶ ಕಡಿಮೆ ಐತಿ ಅಂದ್ಕೊಂಡು. ಈಗ ಅಕಸ್ಮಾತ್ ಅಂದ್ರೆ ಯಾವ್ದಾದ್ರು ರೈತರು ಇದೇ ತರ ಮಾಡ್ಬೇಕು ಅಂತ ರೈತ ಎಣ್ಣೆ ಅಂಶ ಜಾಸ್ತಿ ಬರಕ್ಕೆ, ಅಥವಾ ಸಾಮಾನ್ಯವಾಗಿ ಹಂಗೆ ಕಾಮನ್ ಆಗಿ ಬಂದೇ ಬರುತ್ತೆ ಸರ್? ಈಗ ರೈತರ ಹಂತಕ್ಕಾದ್ರೆ ರೈತರು ತಾವು ಬೆಳೆದಿರ್ತಾರೆ, ಬೆಳೆದಿರ್ತೈತ್ರಲ್ಲ, ಬೆಳೆದಿದ್ದು ತಮ್ಮದ ಹೆಂಗಿದ್ರು ಒಂದು ಕಾಳ ಒಂದಿಟ್ಟು ಎಣ್ಣೆ ಹೆಚ್ಚ ಕಡಿಮೆ ಬಂದ್ರು ಅದನ್ನ ತೆಗೆದು ತಿನ್ನೋದು ಚಲೋ ರೀ ಅವ್ರು. ಚಲೋ ಅಂದ್ಕೊಂಡು. ಸರ್, ಈಗ ಶೇಂಗಾ ನೀವು ಎಲ್ಲಿಂದ ತರ್ತೀರಾ? ಶೇಂಗಾ ನಾವು ಇಲ್ಲಿ ಮೊದಲು ಲೋಡ್ ಗಡ್ಲೆ ತರ್ತಿದ್ರಿ. ನಮ್ಮಲ್ಲಿ ಫ್ಲಡ್ ಸಮಸ್ಯೆ ಐತೆ ಅನ್ನತಿ ಏನ್ ಮಾಡ್ತೀವಿ, ಶೇಂಗಾ ಭಾಳ ತರಂಗಿಲ್ರಿ. ಅಷ್ಟ ವಾರಕ್ಕೆ ಒಂದು 5-6 ಚೀಲ ತೊಗೊಂಬರ್ತೇನ್ರಿ. ನಾ ತೊಗೊಂಬಂದು ಅಷ್ಟು ಎಣ್ಣೆ ತೆಗಿದಕರಿ ಅಷ್ಟು ಹಿಂಡಿ ಮಾರೋದಕ್ಕರಿ ನಮ್ಮ ಎಣ್ಣಿಗೆ ಅದಕ್ಕೆ ಬರೋಬರಿ. ಆದ್ರೆ ಕುಸುಬಿ ಅಂದಕ ನಾವು ಸ್ಟಾಕ್ ಮಾಡ್ತೇನೆ. ಈ ಸೀಸನ್ದಾಗ ರೀ ಇಲ್ಲಾದ್ರೆ 20-25 ಟನ್ ನಾ ಕುಸುಬಿ ಸ್ಟಾಕ್ ಮಾಡ್ತೇವೆ. ಈ ಶೇಂಗಾದ್ದು ಕೆಜಿಗೆ ಎಷ್ಟೈತೆ ಸರ್? ಶೇಂಗಾ ಹೆಂಗೆ ಟೋಟಲ್ ಕೆಜಿ ಅಂತ ಒಂದೇ ಅಲ್ಲ, ಟೋಟಲ್ ಆಗಿ ಈಗ ಎಣ್ಣೆಗೆ ಹಾಕ್ಬೇಕು ಅಂದ್ರೆ ನಿಮ್ಗೆ ಎಷ್ಟು ಖರ್ಚು ಬರ್ತೈತೆ ಶೇಂಗಾ? ಸರ, ಈಗ ನಾವೇನ್ ಮಾಡ್ತೀವಿ,
ಚಲೋ ಶೇಂಗಾನ ತೊಗೊಂಬರ್ತೀವಿ ರೀ. ಅದು ಕೆಲವೊಂದು ಮಂದಿ ಏನು ಮಾಡ್ತಾರೆ ರೀ, ಶೇಂಗಾ ಒಡದ್ರಿ ಕ್ವಾಲಿಟಿ ಮಾರ್ಲಾಕೆ ಏನು ಬರ್ತೈತ್ರಲ್ಲ ಅದ ಶೇಂಗಾನ ಖರೀದಿ ಮಾಡ್ಕೊಂಬರ್ತೀವಿ ನಾವು. ಹೋಲ್ಸೇಲ್ದಾಗ 100 ರೂಪಾಯಿ ಸಿಗ್ತೈತೆ ರೀ, ಒಳಗೊಮ್ಮೆ 110 ಸಿಗ್ತೈತೆ ರೀ, ಒಂದು 2-3 ರೂಪಾಯಿ ಕಮ್ಮಿನೂ ಆಕೈತೆ ರೀ. 3 kg 1 kg ಎಣ್ಣೆ ಬೀಳ್ತೈತೆ ಸರ್. 3 kg 1 kg ಎಣ್ಣೆ 100 ರೂಪಾಯಿಗೆ ನಮ್ಗೆ ಬಿದ್ರು 300 ರೂಪಾಯಿ ಆತ್ರಿ. 300 ರೂಪಾಯಿ ಆಯ್ತು. 300 ಆತಂದ್ರೆ ನಾವು ಮಾರ್ತೀವಿ ಹಂಗ್ರಿ 300 ರೂಪಾಯಿಗೆ ಒಂದು ಬಾಟ್ಲಿನ ಕೊಟ್ಬಿಡ್ತೀವಿ. 300 ರೂಪಾಯಿ ಒಂದು ಬಾಟಲ್ ಕೊಟ್ಬಿಡ್ತೀರಿ. ನಮಗೆ 2 ಕಿಲೋ ಹಿಂಡಿ ಸಿಗುತ್ತೈತೆ ಸರ್. ಹೆಂಗೆ ಹಾಂ 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 2 ಕಿಲೋ ಹಿಂಡಿದ್ರಿ 50 ರೂಪಾಯಿ ಮಾರಿನೂ ರೀ, 100 ರೂಪಾಯಿ ಆತ್ರಿ ಸರ್. 100 ರೂಪಾಯಿ. ಒಂದು 20-30 ರೂಪಾಯಿ ನಮ್ಗೆ ಖರ್ಚು ಹೋತ್ರಿ. 1 ಲೀಟರ್ ಹಿಂಬಾಲ 50-60 ರೂಪಾಯಿ ಉಳಿತೈತೆ. 50-60 ರೂಪಾಯಿ ಉಳಿತೈತೆ ಅಂತ ಅಂದ್ಕೊಂಡು. ಸೊ 1 ಲೀಟರ್ ಶೇಂಗಾದ ಎಣ್ಣೆ ಅಂತೂ ನೀವು ಅಂದರೆ 300 ರೂಪಾಯಿಗೆ ಮಾರ್ತೀವಿ ಸರ್. ಕುಸುಬಿ ಎಣ್ಣೆ ಹೆಂಗೆ ಸರ್? ಕುಸುಬಿ ಎಣ್ಣೆ 5 ಲೀಟರ್ಗೆ ನಾವು ಹಾಕ್ತೀವಿ ಸರ್. 5 ಲೀಟರ್ ಇದು 5 kg 1 kg ಎಣ್ಣೆ ಬರ್ತೈತೆ ಸರ್. ಬತ್ ಅಂದ್ರೆ ರೀ 2,500 ರೂಪಾಯಿ ಆತ್ರಿ. ನಾವು ಲೀಟರ್ಕನ ರೀ 2,500 ರೂಪಾಯಿ ಕೊಡ್ತೀವಿ. 200 ರೂಪಾಯಿಗೆ ಕೊಡ್ತಾ ಇದ್ದೀರಿ. 200 ರೂಪಾಯಿ ಕೊಡ್ತೀವಿ. ನಮಗೆ ಹಿಂದೆ 4 kg ಹಿಂಡಿ ಉಳಿತೈತಿ. ಹಿಂಡಿ ಉಳಿತೈತಿ. ಓಕೆ ಓಕೆ. 4 ಕಿಲೋ ಹಿಂಡಿ ಅಂದ್ರೆ 20 ರೂಪಾಯಿ ಕಿಲೋ ಮಾರ್ತೀವಿ ನಾವು. 20 ರೂಪಾಯಿ ಅಂದ್ರೆ 80 ರೂಪಾಯಿ ಉಳಿತ್ರಿ. ಒಂದು 30 ರೂಪಾಯಿ ಖರ್ಚು ಆದ್ರೂ 1 ಲೀಟರ್ ಹಿಂಬಾಲ 50 ರೂಪಾಯಿ ಉಳಿತು ಅಂದ್ಕೊಂಡು. ಸೊ ನೀವು ಬರೀ ಎಣ್ಣೆ ಒಂದೇ ಅಲ್ದೇನೆ ಎಣ್ಣೆ ಜೊತೆಗೆ ಹಿಂಡಿನೂ ಮಾಡಿ ಮಾರ್ತಾ ಇರೋದ್ರಿಂದ ಅದೆರಡರದ್ದು ಸರಿ ಮಾಡ್ಕೊಂಡು ಲೆಕ್ಕ ಸರಿ ದೂಗಿಸ್ತಾ ಇದ್ದೀರಾ ಅಂದ್ಕೊಂಡು. ಸರ್ ಈ ಹಿಂಡಿನ ಎಲ್ಲಿ ರೈತರಿಗೆ ಮಾರೋದ ಹೆಂಗೆ? ನಾವು ಏನು ಮಾಡ್ತೀವಿ ರೀ, ಹಿಂಡಿ ನಮಗಿಲ್ಲಿ ರೈತರಿಗೆ ಏನು ಎಷ್ಟು ಹತ್ತತ್ರಲ್ಲ ಅಷ್ಟು ಇಟ್ಕೋತೀವಿ ರೀ. ಏನು ಕೆಲವೊಂದು ಕಸ್ಟಮರ್ ಬಂದು ಕೇಳ್ತಾರೆ ಇಟ್ಕೋತೀರಿ. ಉಳಿದ ಕೆಲವೊಂದು ಮಿಲ್ನವ್ರು ಒಯ್ತಾರೆ ಸರ್. ಮಿಲ್ನವರು ಕೆಲವೊಂದು ಬುಸ ಅದು ಮಾಡ್ತಾರೆ ರೀ, ಅವ್ರಿಗೆ ಕೊಟ್ಬಿಡ್ತಾರೆ. ಅವ್ರಿಗೆ 1 ರೂಪಾಯಿ 2 ರೂಪಾಯಿ ಕಮ್ಮಿಲಿ ಓದ್ಬಿಡ್ತಾರೆ. ಒಯ್ತಾರೆ ಅಷ್ಟು ಒಯ್ತಾರೆ. ಓಕೆ. ಸೊ ಇದು ಕುಸುಬಿ ಆಯಿತು ಸರ್, ಶೇಂಗಾ ಆಯಿತು. ನೆಕ್ಸ್ಟ್ ಸೂರ್ಯಕಾಂತಿಗೆ ಬಂದು ಸೂರ್ಯಕಾಂತಿ ನಾವು ಕೇಳಿರೋ ಪ್ರಕಾರ ಜಾಸ್ತಿ ಬೇಕು, ಇದು ಜಾಸ್ತಿ ಬೀಜ ಬೇಕು, ಕಡಿಮೆ ಎಣ್ಣೆ ಬರ್ತೈತೆ, ಸ್ವಲ್ಪ ಕಾಸ್ಟ್ಲಿನೂ ಅಂತ ಅಂದ್ಕೊಂಡು ಭಾಳ ಕಡೆ ಗಾಣದವ್ರು ಮಾಡಂಗಿಲ್ಲ. ಅದು ನಿಮ್ಮ ಅಭಿಪ್ರಾಯ? ನೀವು ಮಾಡ್ತೀವಿ. ಕುಸುಬಿ ಎಣ್ಣೆ ಕಾಡು ಕುಸುಬಿ ಏನ್ರಿ ಸರ್, ಸನ್ಫ್ಲವರ್ ಇದನ್ನ ಹೇಳ್ತಾರಲ್ಲ ಸನ್ಫ್ಲವರ್, ಅದನ್ರಿ ಈಗೀಗ ಮಾಡ್ಲತ್ತಿದ್ರು ನಾವು 5-6 ತಿಂಗಳಾತ್ರಿ. ಅಂದ್ರೆ ಅದಕ್ಕೆ ಒಂದು ಕೆಲವೊಂದು ಮಂದಿ ಕೇಳತ್ರಿ, ತಾವು ಮೊದಲು ಬೆಳೆದಾರ ಬೆಳೆದು ನಮ್ಮ ಕಡೆ ತಕ್ಕೊಂಡು ಹೋಗಿ ತಿಂದ್ರಿ ಸರ್. ತಿಂದ ಬಳಕ ಇಲ್ಲ ನಮಗೆ ಕುಸುಬಿ ಸಿಗೋಲ್ಲ, ನಾವು ಬೆಳೆದಿಲ್ಲ, ನಮಗೆ ಕಾಡು ಕುಸುಬಿ ತಂದು ನಮಗೆ ಎಣ್ಣೆ ತೆಗೆದು ಕೊಡೋಣ ಅಂತಾರೆ ಸರ್. ಅದಕ್ಕೆ ನಾವೇನು ಮಾಡಿದ್ರಿ, ಅದನ್ನೂ ಒಂದು 20-30 ಟನ್ ಗಟ್ಟಲೆ ಅದನ್ನು ತರ್ತೀವಿ ಸರ್. ಅದನ್ನು ತಂದು ಕೆಲವೊಂದಾಗಿ ರೈತರಿಗೂ ಒಯ್ತಾರೆ. ಕಾಳು ತೊಗೊಂಡು ನಮ್ಮ ಕಡೆ ಕಾಳು ಹಾಕ್ಕೊಂಡು ಎಣ್ಣೆ ತೊಗೊಂಡು ಹೋಗಿಬಿಡ್ತಾರೆ ಸರ್. ನಮ್ಗೆ ಏನು ಒಂದು 4 ರೂಪಾಯಿ ಏನು ನಮ್ಮ ಬಾಡಿಗೆ ಇರ್ತದೆ, ಬಾಡಿಗೆ ಕೊಡ್ತಾರೆ. ಆಯ್ತಾ ಕೆಲವೊಂದು ಸಿಟಿಯಾಗಿದ್ದವರು ನಮ್ಗೆ ಇಲ್ಲ ನಮ್ಗೆ ಸನ್ಫ್ಲವರ್ ಎಣ್ಣೆನೂ ಬೇಕಂತ ಹೇಳ್ತಾರೆ. ಅವ್ರಿಗೆ 200 ರೂಪಾಯಿ ಕೆಜಿ ಕೊಡ್ತೀವಿ ಸರ್. 200 ರೂಪಾಯಿ. ಅದ 3 kg 1 kg ಹೊಂಡ್ತೈತಿ ಸರ್. 3 kg 1 kg. 3 kg 1 kg ಹೊಂದ ಟೈಮ್ದಾಗ ರೀ ನಾವು 200 ರೂಪಾಯಿಗೆ ಮಾರ್ತೀವಿ ರೀ 1 ಲೀಟ್ರ್. ಅದ್ರೊಳಗೆ ಮ್ಯಾಗ ಒಂದು 100 ml ತನಕ ನಮ್ಗೆ ಎಣ್ಣೆನೂ ಉಳಿತೈತಿ ರೀ, ಹಿಂಡಿನೂ ನಮಗೆ ಉಳಿತೈತಿ ರೀ. ಹಿಂಡಿನೂ ಉಳಿತೈತಿ. ಓಕೆ ಅಂತ ಅಂದ್ಕೊಂಡು. ಸೊ ಟೋಟಲ್ ಈಗ ಹಾಗೆ ನೋಡ್ತಾ ಇದ್ರೆ ಸರ್, ನಿಮ್ಮದು ಭಾಳಷ್ಟು ಇದೆ ಅಂತಂದ್ರೆ ಈಗ ಕುಸುಬಿದಂದ್ರೆ ಅದರದ್ದು ಎಷ್ಟು ಕುಸುಬಿದ ಎಷ್ಟಕ್ಕೆ ಮಾಡ್ತೀರ ಅಂತಂದ್ರಿ ಸರ್? 200 ರೂಪಾಯಿ. ಶೇಂಗಾ ಎಣ್ಣೆ ಬಿಳಿ ಕುಸುಬಿದಲ್ಲ ಸರ್, ಬಿಳಿ ಕುಸುಬಿದ 250 ಸರ್ 1 ಲೀಟರ್. ಶೇಂಗಾದ 300 ರೂಪಾಯಿ. ಆಯ್ತಾ ಬಿಳಿ ಎಳ್ಳದ ಬಿಳಿ ಎಳ್ಳದ್ ತೆಗಿದ್ರು ಸರ್ ನಾವು. ಬಿಳಿ ಎಳ್ಳದ್ರಿ 500 ರೂಪಾಯಿ ಲೀಟರ್ ಮಾರ್ತೀವಿ ಸರ್. 500 ರೂಪಾಯಿ. ನಮ್ಮ ಕಡೆ ರೈತರ ಕಡೆ ಕುಸುಬಿ ಇದನ್ನ ಬಿಳಿ ಎಳ್ಳು ಸಿಕ್ಕರೆ 500 ರೂಪಾಯಿ ಕೊಡ್ಲಾಕ್ ಬರ್ತೈತೆ ಸರ್. ಒಂದು 4 ರೂಪಾಯಿ ಕಮ್ಮಿ ರೇಟ್ಲೆ ಸಿಗ್ತಾವ್ರಿ. ಅದ ಮಾರ್ಕೆಟ್ನಾಗ ತಂದು ತೆಗಿಬೇಕಾದ್ರೆ ರೀ 600-700 ರೂಪಾಯಿ ಮಾರ್ಬೇಕು ಸರ್. 700 ರೂಪಾಯಿ ಮಾರ್ಬೇಕು. ಅದ್ರ ಬಿಳಿ ಎಳ್ಳು ಎಣ್ಣೆನೂ ತಗೊಳ್ಳೋರು ಅದಾರ ಸರ್. ರೇಟ್ ಆದ್ರೂ ಸಹಿತ ಮಾಡ್ಕೊಂಡಿಲ್ಲ. ಕೆಲವೊಂದು ಮಂದಿ ಬಂಗಾರ ಅಂಗಡಿ ಅವ್ರು ರೀ, ಕೆಲವೊಂದು ಯಾರೇ ಜ್ಯೋತಿಷದು ಹೇಳಿರ್ತಾರೆ ಬಿಳಿ ಎಳ್ಳು ಎಣ್ಣೆ ದೀಪ ಹಚ್ಚತ್ತಂತ ಹೇಳಿರ್ತಾರೆ. ಅದ್ರ ಸಂಬಂಧ ಒಯ್ತಾರೆ ಅಂತ ಅಂದ್ಕೊಂಡು. ಇದು 4-5. ಇನ್ನು ಹರಳೆಣ್ಣೆದು ಮಾಡ್ತೀರಿ? ಔಡ್ಲೆಣ್ಣೆ ಭಾಳ ಕಮ್ಮಿ ರೀ ಸರ್, ಅದ ಕಮ್ಮಿ ರೀ. ಈಗ ಬೇಸಿಗೆಯಾಗ ಒಂದು ಸ್ವಲ್ಪ ಮಾರ್ತೈತೆ ರೀ, 400 ರೂಪಾಯಿ ಲೀಟರ್ ಮಾರ್ತೀವಿ ಸರ್. ಔಡ್ಲೆಣ್ಣೆ ಮಾಡೋದು ವಿಧಾನನೇ ಬೇರೆ ಅಲ್ಲ ಸರ್ ಇದಕ್ಕೆ ಹೋಲಿಸಿದ್ರೆ? ಅದಕ್ಕೆ ಏನು ಮಾಡಿದ್ರಿ, ಇದೇ ಕಟ್ಟಿಗೆ ಗಾಣದಾಗ ರೀ ಔಡ್ಲೆಣ್ಣೆ ಹೊಂಡತೈತೆ ರೀ. ಎಕ್ಸ್ಪ್ಲೋರ್ದಾಗದು ಹೊಂಡಂಗಿಲ್ಲ ಸರ್. ಕಟ್ಟಿಗೆ ಗಾಣದಾಗ ಅದಕ್ಕೆ ಒಂದು ದಿಂಡು ಮಾಡಿದ್ರು ನಾವು. ಅದು ಔಡ್ಲೆಣ್ಣಿಗೆ ಅಷ್ಟ ಹಾಕ್ತಿವಿ ನಾವು. ಆ ಕಟ್ಟಿಗೆ ಎಲ್ಲ ಸ್ವಚ್ಛ ಮಾಡಿ ತೊಳೆದ್ರಿ ಆ ಕಟ್ಟಿಗೆ ಒಂದು ಹಾಕ್ತಿವ್ರಿ, ಮತ್ತೆ ಆ ಕಟ್ಟಿಗೆ ತೆಗೆದು ಇಡ್ತೀವಿ. ಔಡ್ಲಿಕ್ಕೆ ಅಷ್ಟೇ ಯೂಸ್ ಮಾಡ್ತೀವಿ. ಔಡ್ಲಿಕ್ಕೆ ಅಷ್ಟೇ ಯೂಸ್ ಮಾಡ್ತೀರಾ ಅಂತ ಅಂದ್ಕೊಂಡು. ಸರಿ ಸರ್. ಈ ಕೊಬ್ಬರಿ ಎಣ್ಣೆಗೆ ಬಂದರೆ ಕೊಬ್ಬರಿ ಎಣ್ಣೆ ಚಲೋ ಸರ್. ಕೊಬ್ಬರಿ ಎಣ್ಣೆ ಅಗದಿ ಕ್ವಾಲಿಟಿ ಬರ್ತೈತೆ ರೀ. ಈಗ ಪ್ಯಾರಾಶೂಟ್ ಇವತ್ತು ಹೇಳ್ತಾರಲ್ಲ, ಆ ಎಲ್ಲ ಎಣ್ಣೆಕಿತನೂ ಕ್ವಾಲಿಟಿ ಎಣ್ಣೆ ಬರ್ತದೆ. ಇದನ್ನ ನಮ್ಮ ಕಡೆ ಮಂದಿ ಕೊಬ್ಬರಿ ಎಣ್ಣೆ ತಿತ್ತಿಲಾಗಿರ್ರಿ, ಹಚ್ಕೋತಿಲ್ಲಾಗಿರ್ರಿ, ಎಲ್ಲ ಮಾರ್ಕೆಟ್ನ್ಯಾಗ ಹೋಯ್ತಿದ್ರಿ. ನಾವು ಎಣ್ಣೆ ಹಾಕಿದ ನಾವು ಗಾಣ ಹಾಕಿದ ಬಳಕ ರೀ ಕೆಲವೊಂದು ಮಂದಿ ಕೊಬ್ಬರಿ ಎಣ್ಣೆ ತಿನ್ನಾಕತ್ತಾರೆ ನಮ್ಮ ಸೈಡ್. ಕೊಬ್ಬರಿ ಹೆಂಗೆ ಸರ್? ಎಷ್ಟು ಕೆಜಿ ಹಾಕ್ಬೇಕು? ಕೊಬ್ಬರಿ ಎಣ್ಣೆ ಹೆಚ್ಚು ಬರ್ತದೆ ಸರ್. 2 ಕೆಜಿಗೆ 1 ಕೆಜಿ ಮ್ಯಾಗ ಹೊಡೆದು ಬರ್ತದೆ. ಇದಕ್ಕೆ ಎಷ್ಟಕ್ಕೆ ಬರ್ತೀವಿ ಸರ್ ಕೊಬ್ಬರಿ ಎಣ್ಣೆ? ಕೊಬ್ಬರಿ ಎಣ್ಣೆ ನಾವು ಇನ್ಕತಕ್ಕ 300 ರೂಪಾಯಿ ಮಾರ್ತಿದ್ವಿ ಸರ್. ಈಗ 250 ಮಾರ್ತೀವಿ. ಕೊಬ್ಬರಿ ರೇಟ್ ಕಮ್ಮಿ ಆಗಿದೆ. ಓಕೆ. ಸೊ ನೀವು ರೇಟ್ ಜಾಸ್ತಿ ಆದ್ರೆ ಜಾಸ್ತಿ ಮಾಡೋದಂದ್ರೆ ರೇಟ್ ಕಡಿಮೆ ಆದ್ರೆ ಕಡಿಮೆ ಮಾಡ್ಕೊಂಡು ಮಾರ್ತಾ ಇದ್ದೀರಾ ಅಂತ ಸರ್. ನಾವು ವಾಸಲ ರೀ 3 ಇದನ್ರಿ 54-55 ರೂಪಾಯಿ ನಮ್ಗೆ ಅಲ್ಲೇ ಸಿಕ್ಕಿದ್ರಿ. ಇಲ್ಲಿ ನಮ್ಗೆ ತರೋದ್ರಿ ಅದನ್ನ ಕ್ಲೀನ್ ಮಾಡಿ ಮಾರೋದಂದ್ರೆ ರೀ 300 ರೂಪಾಯಿ ಮಾರಿದ್ರಿ ಸರ್ ನಾವು. ಈಗ 1 ಕೆಜಿ ಕಾಳಿನ ಹಿಂಬಾಲ 10 ರೂಪಾಯಿ ಕಮ್ಮಿ ಆಗಿತ್ತು ಸರ್. 10 ರೂಪಾಯಿ ಕಮ್ಮಿ ಆದ ಬಳಿಕ 300 ರೂಪಾಯಿ ಇದ್ದದ್ರಿ 250 ರೂಪಾಯಿ ಮಾರ್ತೀವಿ ಸರ್. 200 ರೂಪಾಯಿ ಮಾರ್ತೀರಿ. 50 ರೂಪಾಯಿ ಕಮ್ಮಿ ಆಯ್ತು ಒಂದು. ಓಕೆ.
ದೀಪ ಸಾರಜನಕ ರಂಜಕ ಒದಗಿಸುವ ಸೂಕ್ಷ್ಮಾಣುಜೀವಿ ಮಿಶ್ರಿತ ಸಮೃದ್ಧ ಸಾವಯವ ಎರೆಗೊಬ್ಬರ. ಕಾಳು ಮೆಣಸಿಗೆ ಟ್ರೈಕೋಡರ್ಮಾ ಸಂವರ್ಧಿತ ವಿಶೇಷ ಎರೆಗೊಬ್ಬರ. ಕುದುರೆ, ಹೇಸರಗತ್ತೆ, ಲದ್ದಿಯ ಅಧಿಕ ಪೌಷ್ಟಿಕಾಂಶದ ಅಶ್ವಸಾರ ಎರೆಗೊಬ್ಬರ. ಎನ್ಪಿಕೆ, ಲಘು ಮತ್ತು ಸೂಕ್ಷ್ಮ ಪೋಷಕಾಂಶಗಳು, ಸಸ್ಯ ಪ್ರಚೋದಕಗಳು ಹಾಗೂ ಹಾರ್ಮೋನುಗಳ ಆಗರ ಭೂಮಿ ದೀಪ ಎರೆಗೊಬ್ಬರ. ಕ್ಯಾಡ್ಬರಿ ಚಾಕೊಲೇಟಿನ ಮೂಲ ಅಂಶ ಕೋಕೋ. ನಿಮ್ಮ ಆದಾಯ ದ್ವಿಗುಣಕ್ಕೆ ಕೋಕೋ ಒಂದು ಉತ್ತಮ ಬೆಳೆ. ಅಂತರ ಬೆಳೆ, ಏಕ ಬೆಳೆಯಾಗಿ ಕರ್ನಾಟಕದೆಲ್ಲೆಡೆ ಕೋಕೋ ಬೆಳೆಯಬಹುದು. ಹೈಬ್ರಿಡ್ F1 ಗಿಡಗಳ ಪೂರೈಕೆ ಮತ್ತು ಕೋಕೋ ಬೀಜ ಖರೀದಿ ಕ್ಯಾಡ್ಬರಿಯಿಂದ. ಲಕ್ಷಾಂತರ ಎಕರೆ ಬೆಳೆ ವಿಸ್ತರಣೆಗೆ ಇದೇ ಅವಕಾಶ. ಈ ಸದಾವಕಾಶವನ್ನ ಸದ್ಬಳಕೆ ಮಾಡಿಕೊಳ್ಳಿ. ಕ್ಯಾಪ್ಸ್ಬರ್ ಅಗ್ರಿಸೈನ್ಸ್, ICAR ಕೃಷಿ ವಿಜ್ಞಾನ ಸಂಸ್ಥೆಗಳ ಸೂಕ್ಷ್ಮ ಪೋಷಕಾಂಶ ಮಿಶ್ರಣಗಳು. IISR ನ ಪೆಪ್ಪರ್ ಸ್ಪೆಷಲ್, ಜಿಂಜರ್ ರಿಚ್, ಕಾರ್ಬಮ್ ಸ್ಪೆಷಲ್, IIHR ನ ಬನಾನಾ ಸ್ಪೆಷಲ್, ಮ್ಯಾಂಗೋ ಸ್ಪೆಷಲ್, ಸಿಟ್ರಸ್ ಸ್ಪೆಷಲ್ ಮತ್ತು ವೆಜಿಟೇಬಲ್ ಸ್ಪೆಷಲ್. ಪೊಟ್ಯಾಶ್ ಪೂರೈಕೆಗೆ NRCPಯ ಸೋನಾರ್, ರೋಗ ನಿಯಂತ್ರಣಕ್ಕೆ UHS ನ ಟ್ರೈಕೋ ಕವಚ್, ಉತ್ತಮ ಗುಣಮಟ್ಟದ ಸೀಬೆ ಬೆಳೆಗೆ ಗ್ವಾವಾ ಸ್ಪೆಷಲ್. 10 ವರ್ಷಗಳಿಂದ ರೈತರ ಸೇವೆಯಲ್ಲಿ ಕ್ಯಾಪ್ಸ್ಬರ್ಡ್. ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್ ಭಾರತದ ಹನಿ ನೀರಾವರಿ ತಂತ್ರಜ್ಞಾನದ ಪ್ರಥಮ ಪ್ರವರ್ತಕ. ಜಗತ್ತಿನ ಅತಿ ದೊಡ್ಡ ಸ್ಪ್ರಿಂಕ್ಲರ್ಸ್ ಉತ್ಪಾದಕ ಕಂಪನಿ. ಸಂರಕ್ಷಿತ ಕೃಷಿಯಲ್ಲಿ ಹಸಿರು ಮನೆಗಾಗಿ ಮಿಸ್ಟರ್, ಫಾಗರ್, ಫ್ಯಾನ್ ಮತ್ತು ಪ್ಯಾಡ್ ಹಾಗೂ ನೆರಳು ಮನೆ. ಸ್ವಯಂಚಾಲಿತ ನೀರಾವರಿ ವ್ಯವಸ್ಥೆ ಮತ್ತು ರಸಾವರಿ ತಂತ್ರಜ್ಞಾನ. ಕೃಷಿಯಲ್ಲಿ ನೀರಿನ ಸಮರ್ಪಕ ಬಳಕೆ ಹಾಗೂ ಉಳಿತಾಯಕ್ಕೆ ಮತ್ತೊಂದು ಹೆಸರು ಜೈನ್. ಗ್ರೀನ್ ಪ್ಲಾಸ್ಟ್ ISI ಪ್ರಮಾಣೀಕೃತ ಪರಿಶುದ್ಧ HDPE ಜಿಯೋ ಮೆಂಬ್ರೇನ್ ಪಾಂಡ್ ಲೈನರ್ಗಳು. ಕೃಷಿ ಹೊಂಡ, ಕೆರೆ, ಕಾಲುವೆ, ಮೀನುಕೊಳ, ಸ್ಪಿರುಲಿನಾ ಹೊಂಡಗಳಿಗೆ ಬೇಕಾದ ಆಕಾರ ಮತ್ತು ವಿಸ್ತೀರ್ಣಗಳಲ್ಲಿ ಸರ್ಕಾರದ ಸಬ್ಸಿಡಿ ಯೋಜನೆಯಡಿ ಲಭ್ಯ. 100% ಪುನರ್ಬಳಕೆ, UV ಮತ್ತು ಒಡಕು ನಿರೋಧಕ, ಪಕ್ಕಾ ಜೋಡಣೆ, 5 ವರ್ಷಗಳ ಲಿಖಿತ ವಾರಂಟಿ. ಗ್ರೀನ್ ಪ್ಲಾಸ್ಟ್. ಸರ್, ಈಗ ನೆಕ್ಸ್ಟ್ ನಾನು ಇದಕ್ಕೆ ಬರ್ತೀನಿ. ಈಗ ಸಾಧಾರಣ ಈ ಪ್ಯಾಕೆಟಲ್ಲಿ ಬರೋ ಎಣ್ಣೆ ನೋಡಿದ್ರೆ ಸೂರ್ಯಕಾಂತಿ ಎಣ್ಣೆ 1 ಲೀಟರ್ 180 ರೂಪಾಯಿ ಇರ್ಬೋದು ರೀ. ಸೂರ್ಯಕಾಂತಿ ಇಲ್ಲ ಸರ್? ಅಲ್ಲ, ಅದು ಅಷ್ಟೇ ಅಂದರೆ ಅಷ್ಟೇ ಇಟ್ಕೊಳ್ಳುವ ಅಂದರೆ ಇದಕ್ಕಿಂತ ಕಡಿಮೆನೇ ಐತೆ. ಈಗ ಯಾರೋ ಒಬ್ಬ ರೈತ ಅಥವಾ ಯಾರೋ ಒಬ್ಬರು ಆ ಎಣ್ಣೆ ಬದಲು ಈ ರೀತಿ ಕಟ್ಟಿಗೆ ಗಾಣದಿಂದ ಮಾಡಿರೋ ಎಣ್ಣೆನೇ ಯಾಕೆ ಬಳಸಬೇಕು? ಇದರದ್ದು ಬೆನಿಫಿಟ್ಸ್ ಏನು? ಅಂದರೆ ಆರೋಗ್ಯದ ವಿಷಯದಲ್ಲಿ ನೋಡಿದ್ರೆ ಇದಕ್ಕೆ ಏನಕ್ಕೆ ಉತ್ತಮ ಇದು ಅಂತ ಸರ್? ನಾವು ಕೆಲವೊಂದು ಇವು ಫಾರ್ಚೂನ್ ಆಗಲಿ, ಕೆಲವೊಂದು ಬ್ರ್ಯಾಂಡ್ ಅದಾವ್ರಲ್ಲ, ಅವು ಎಣ್ಣೆನೂ ಅವರ ನಾವು ಹೇಳ್ತೀವಿ ಅವ್ರಿಗೆ ಮುಂದೆ ಇಡ್ತೀವ್ರಿ ನಾವು ಇದನ್ನು. ನಮ್ಮ ಎಣ್ಣೆ ಈ ರೇಟ್ಗೆ ಐತ್ರಿ, ಈ ಎಣ್ಣೆ ಈ ರೇಟ್ಗೆ ಐತಿ ಅದು ನನ್ನ ಕಡೆ. ಯಾಕಂದ್ರೆ ನಾವು ಇಲ್ಲಿ ಅಂಗಡಿ ಅದನ್ನು ಇಡ್ತೀವ್ರಿ ನಾವು. ಇದಕ್ಕೆ ಹೆಂಗತ್ತ ಅವರೇ ಕೇಳ್ತಾರೆ ಸರ್ ನಮ್ಮನ್ನು. ಇದಕ್ಕೆ ಅವ್ರು ಕಮ್ಮಿ ರೇಟ್ಲೆ ಕೊಡ್ತಾರೆ, ನೀವ್ಯಾಕೆ ತುಟ್ಟಿ ಕೊಡ್ತಾರೆ? ನಾವು ಇದ್ದದ್ದು ಕ್ಲಿಯರ್ ಹೇಳ್ತೀವಿ ಸರ್. ಇದು ಎಣ್ಣಿದ ಇದ್ರೊಳಗೆಲ್ಲ ಹಿಂಗಿರ್ತೈತಿ, ಈ ನಮ್ಮ ಎಣ್ಣೆ ಏನಿರ್ತೈತಿ ಅಂತ ಅನ್ಕೊಂಡ್ರೆ ಅಂದ್ರೆ ನಾವು ಹೇಳೋ ಪ್ರಕಾರ ರೀ, ಈಗ ಹೋಲ್ಸೇಲ್ದಾಗ ಸನ್ಫ್ಲವರ್ ಎಣ್ಣೆ 100 ರೂಪಾಯಿ ಐತ್ರಿ ಸರ್. 100 ರೂಪಾಯಿ ರೀ. 100 ರೂಪಾಯಿಗೆ ಏನು ಐತ್ರಿ ಸರ್? ನಾನು ಹೇಳ್ರಿ. ಅಲ್ಲ, ನಾನು ಅದಕ್ಕೆ ಕೇಳಿದೆ ಸರ್. ಅಂದ್ರೆ ಹೆಂಗಂದ್ರೆ ಈಗ ನೀವೇ ಅಂದ್ರಿ, ಈಗ ಸೂರ್ಯಕಾಂತಿನೇ 100 ರೂಪಾಯಿ ಸೂರ್ಯಕಾಂತಿನೇ ಬರಲ್ಲ ಅವ್ರಿಗೆ. ಸೂರ್ಯಕಾಂತಿ ಬರಲ್ಲ. 100 ಅಂದ್ರೆ 60-65 ರೂಪಾಯಿ ಐತ್ರಿ ಸರ್ ಸೂರ್ಯಕಾಂತಿ. ಸನ್ಫ್ಲವರ್ ನಾವು ಇಲ್ಲೇ ರೈತರ ಕಡೆ ಕೆಲವೊಂದು ಮಾರ್ಕೆಟ್ನ್ಯಾಗ ಹೋಗಿ ತಗೋಬೇಕು, ಅದು 70-200 ರೂಪಾಯಿ ಮ್ಯಾಗ ಮಾರ್ಬೇಕಾಗ್ತದೆ. ಅಲ್ಲ, ಅದಕ್ಕೆ ಕೇಳಿದ್ವಿ ಸರ್. ಅಂದ್ರೆ ಈಗ ನೋಡ್ರಿ, ನೀವೇ ಅಂದ್ರಿ 3 kg ಹಾಕಿದ್ರೆ 1 kg ಬರ್ತೈತೆ ಅಂತ ಸೂರ್ಯಕಾಂತಿ. 60 ರೂಪಾಯಿ ಇಟ್ಕೊಂಡ್ರೆ 180 ರೂಪಾಯಿ ಸೂರ್ಯಕಾಂತಿನೇ ಆಯ್ತು. ಅವ್ರು ಹೆಂಗ 100 ರೂಪಾಯಿ ಮಾಡ್ತಾರೆ ಅಂತ ಅನ್ಕೊಂಡು ಅಂದ್ರೆ ಹೌದು. ಸ್ವಲ್ಪ ಹೇಳೋ ಪ್ರಕಾರ ಪೆಟ್ರೋಲಿಯಂ ಪ್ರಾಡಕ್ಟ್ ಅದ್ರೊಳಗೆ ಐತೆ ಅಂತ ಹೇಳ್ತಾರೆ. ಮತ್ತೆ ಇದ್ದುದು ಖರೇನ ರೀ. ಯಾಕಂದ್ರೆ ಎಲ್ಲ ತಿನ್ನೋರೆಲ್ಲ ಗುರ್ತಾಗತ್ತದ್ರಿ ಸರ್. ಈಗ ನಮ್ಮ ಎಣ್ಣೆ ನಮ್ಮದ ಅಲ್ರಿ, ನಮ್ಮದ ತಂದ ನಾ ಹೇಳತ್ತಿಲ್ರಿ. ಯಾರು ತಮ್ಮ ಸ್ವಂತ ಕಾಳು ಇಲ್ರಿ, ಇಲ್ಲಾಗಿತ್ತಂದ್ರೆ ಯಾವ್ದಾರೆ ಮುಂದೆ ಕೂತು ಎಣ್ಣೆ ತಂದು ತಿಂದ್ರಂದ್ರೆ ರೀ, ತಾವು ಇನ್ನು ದಿನನಿತ್ಯ ಏನು ಹಾಸ್ಪಿಟಲ್ ಕೊಡ್ತಾರಲ್ಲ ರೀ, ಪ್ಯೂರ್ ಎಣ್ಣೆ ತಿನ್ನತ್ತಾರ ಅಂದ್ರೆ ಅವ್ರ ಎವರೇಜ್ ಒಂದು ವರ್ಷದ ಎವರೇಜ್ ದವಾಖಾನಿಗೆ ಅವ್ರು ಎಷ್ಟು ಹಾಕಿರಿ, ಈ ಎಣ್ಣೆ ತಿನ್ನಕತ್ತ ಬಳಕ ನಾವು ಎಷ್ಟು ಹಾಕಿದ್ವಿ ಅಂದ್ರು ಎವರೇಜ್ ಹಾಕೊಂಡ್ರೆ ಅವ್ರಿಗೆ ಕಂಪ್ಲೀಟ್ ಗೊತ್ತಾಗ್ತೈತೆ ಅಂತ ಅಂದ್ಕೊಂಡು
ಆ ಲೆಕ್ಕದಲ್ಲಿ ನೋಡಿದ್ರೆ ಈಗ ಅಂದ್ರೆ ಆರೋಗ್ಯದ ವಿಷಯದಲ್ಲಿ ಆಮೇಲೆ ಏನೇ ಮಿಕ್ಸಿಂಗ್ ಇರಲ್ಲ ಏನು ಬರ್ತೈತೆ ಅದು ಹಾಕಿರೋದ್ರಿಂದ ನಿಮ್ದು ಅಂತಂದಲ್ಲ ಯಾವುದೇ ಆದ್ರೂ ಗಾಣದ ಎಣ್ಣೆನ ಎಲ್ಲರೂ ಬಳಸೋದು ಸೂಕ್ತ ಅಂತ ಅನ್ಕೊಂಡು ಅದ್ರ ಬಗ್ಗೆ ಇತ್ತೀಚೆಗೆ ಬಹಳಷ್ಟು ಜನರಿಗೆ ಬಹಳಷ್ಟು ಕಡೆನೂ ಅದ್ರ ಬಗ್ಗೆ ಒಂದು ಒಳ್ಳೆ ಅಭಿಪ್ರಾಯನೂ ಮೂಡ್ತಾ ಇದೆ, ಗೊತ್ತಾಗ್ತಾ ಐತೆ ಹೌದು ಗಾಣದ ಎಣ್ಣೆ ಏನಕ್ಕೆ ಇಷ್ಟು ಒಳ್ಳೇದು ಅಂತ ಅಂದ್ಕೊಂಡು ಈ ಜನ ಬಳಸ್ತಾ ಇದ್ದಾರೆ ಸಹಿತವ. ಈಗ ಸರ್ ಯಾರೋ ಒಬ್ರು ನಿಮ್ಮ ಅಂಗಡಿಗೆ ಬಂದ್ರು, ಎಲ್ಲದೂ ಇಟ್ರಿ, ನಾವು ನೋಡ್ತಾ ಇದ್ದಂಗೆ ನೀವು ಬಾಕಿ ಕಂಪ್ನಿ ಎಣ್ಣೆನೂ ಇಟ್ಟಿರಿ, ನಿಮ್ ಗಾಣದ ಎಣ್ಣೆನೂ ಇಟ್ಟಿರಿ, ಅವ್ರು ನಿಮ್ ಗಾಣದ ಎಣ್ಣೆ ತಗೊಂಡು ಹೋದ್ರು ಒಂದನೇ ಬಾರಿ, ಎರಡನೇ ಬಾರಿ ಮತ್ತೆ ವಾಪಸ್ ಬರ್ತಾ ಇದಾರ, ಹೆಂಗೆ ಬರೋರ ಸಂಖ್ಯೆ ಎಷ್ಟೈತಿ, ಹೆಂಗೈತಿ ಸರ್? ನಾವು ಕೆಲವೊಂದಿಗೆ ಏನು ಮಾರ್ಕೆಟ್ನಾಗ ಎಣ್ಣೆ ಬರ್ತೈತ್ರಲ್ಲ, ಆ ಎಣ್ಣೆ ಕೊಟ್ಟವ್ರಿಗೆ ನಮ್ಮ ಎಣ್ಣೆ ಕೊಟ್ಟಿದ್ದೀರಿ. ನಮ್ಮ ಎಣ್ಣೆ ಕೊಟ್ಟ ಬಳಿಕ ಆ ಎಣ್ಣೆ ಕಡೆ ನೋಡಿಲ್ರು ನೋಡಿಲ್ಲ ಅವ್ರು. ಕೆಲವೊಂದು ಬಡವ್ರು ಇರ್ತಾರೆ, ಕಾಯಂ ಅದನ್ನ ತಿನ್ಕೋತ ಬಂದವ್ರು. ಕೆಲವೊಂದು ಬ್ರ್ಯಾಂಡ್ ಅದಾವ್ರಿ, 100 ರೂಪಾಯಿಗೆ ಸಿಗ್ತೈತ್ರಿ, 90 ರೂಪಾಯಿಗೂ 1 kg ಸಿಗುವಂಥ ಎಣ್ಣೆ ಐತ್ರಿ. ಕೆಲವೊಂದು ಕೆಲವೊಂದು ಬಡವ್ರು ಇರ್ತಾರ್ರಿ, ಅಂಥವ್ರಿಗೆ ನಾವು ಭಾಳ ಹೇಳಕ್ಕೂ ಬರಲ್ಲ ಅಂದ್ಕೊಂಡು ಅದ್ರಿಂದ ಯಾರು ಬಂದು ಇದನ್ನು ಒಂದ್ಬರಿ ನೀವು ನೋಡಿರ ನಿಮ್ಮ ಎಣ್ಣೆನ ಅವರು ಬಿಟ್ಟು ಹೋಗ್ತಾ ಇದ್ದಾರೆ, ಇದನ್ನ ವಾಪಸ್ ತಗೊಂಡಿದ್ದಾರೆ ಅಂತ. ಸರ್ ಇದನ್ನ ಓಕೆ, ಇದು ಸಪ್ತಸಾಗರ ಬ್ರ್ಯಾಂಡ್ ಐತೆ, ನಿಮ್ದೇ ಸೂಪರ್ ಮಾರ್ಕೆಟ್ ಐತೆ, ಇಲ್ಲೇ ಮಾರ್ತಾ ಇದ್ದೀರಿ, ಓಕೆ. ಇದನ್ನ ಬಿಟ್ಟು ಬೇರೆ ಕಡೆನೂ ಮಾರ್ತೀರಾ, ಹೆಂಗೆ ಅದ್ರ ಮಾರೋ ಸಿಸ್ಟಮ್ ಹೆಂಗೆ ಅಂದ್ರೆ? ನಾವು ಸರ್ ಇದನ್ನ ಏನು ಮಾಡಿದ್ರಿ, ಈಗ ನಮ್ಮದು ಹತ್ನಿಗೆ ಒಂದು ಬ್ರಾಂಚ್ ಮಾಡಿದ್ರಿ ಸರ್. ಅಲ್ಲಿ ಬರೀ ನಾವು ಏನ್ರಿ ಬರೀ ಅಡ್ವರ್ಟೈಸ್ ಹಾಕಿದಂಗೆ ಐತ್ರಿ ಸರ್. ನಮ್ಮದು ಅಲ್ಲಿದು ಪ್ರಾಫಿಟ್ ಏನಿಲ್ಲ ರೀ. ನಮ್ಮದು ಸಪ್ತಸಾಗರ ತೈಲ ತಂದು ಅಲ್ಲಿ ಸಿಗ್ತೈತಪ್ಪ, ಅಲ್ಲಿ ಹಾಕೋದ್ರಿಂದ ನಮ್ಮಲ್ಲಿ ಇಲ್ಲಿ ಏನು ಹೆಚ್ಚು ಮಾಡ್ತೀರಂತ. ಓಕೆ, ಈಗ ಅಕಸ್ಮಾತ್ ಸರ್ ಬೇರೆ ಊರವ್ರು ಯಾರಾದ್ರೂ ನಿಮಗೆ ಬೇಕು ಅಂತಂದ್ರು ಅವ್ರಿಗೆ ಪಾರ್ಸಲ್ ಮಾಡ್ತೀರಾ? ಕಳಿಸ್ತೀವಿ, ಬೆಂಗಳೂರಿಗೆ ಕಳಿಸ್ತೀವಿ ಸರ್. ಬೆಂಗಳೂರಿಗೂ ಕಳಿಸ್ತಾ ಇದ್ದೀರಿ? ಇಲ್ಲಾಂದ್ರೆ ಒಂದು 5-6 ಕಸ್ಟಮರ್ ರೀ ನಮ್ಗೆ ಗುಜರಾತದವ್ರದಾರ, ಇಲ್ಲಿ ಅವ್ರ ಅಲ್ಲಿ ಹೋಗಿದಾರ್ರಿ. ಅವ್ರ ಎಲ್ಲಿ ಯಾವ ಗಾಡಿಗೆ ಇಡೋಣಂತೆ ನಾವು ಇಡ್ತೀವ್ರಿ, ತಾವು ಎಲ್ಲ ಮುಂದಿನ ಪ್ರೊಸೀಜರ್ ತಾವು ಮಾಡ್ಕೋತಾರೆ. ಮತ್ತೆ ಬೆಂಗಳೂರಿಗೆ ಅದು ಏನಂದ್ರೆ ಯಾವ ಬಸ್ಸಿಗೆ ಇಡಂದ್ರೆ ನಾವು ಇಟ್ಟು ಅದನ್ನೆಲ್ಲ ಅವ್ರಿಗೆ ತಿಳಿಸ್ತೀವಿ. ಅನ್ಸ್ಕೊಂಡು ಸರ್ ಈಗ ಇದನ್ನು ನೋಡಿದ್ರೆ ನೀವು ನಮಗೆ ಅವಾಗ ಹೇಳಿದ್ ನೋಡ್ರಿ ಅದೇ ಇತ್ತು ಸರ್, ಖರ್ಚು 300 ರೂಪಾಯಿ ಬೀಳ್ತೈತೆ, ನೀವು 300 ರೂಪಾಯಿಗೆ ಮಾರ್ತಾ ಇದ್ದೀರಿ. ಈಗ ಹಂಗೆ ನೋಡಿದ್ರೆ ನಿಮಗೆ ಎಷ್ಟು ಲಾಭ ಬರ್ತೈತೆ ಸರ್? ಎಣ್ಣೆ ಒಂದೇ ಇದ್ರ ತಗೊಂಡ್ರೆ ಹೆಂಗೆ ಲಾಭ ಐತೋ ಇಲ್ಲೋ ಸರ್? ಈಗ ಕುಸುಬಿ ಏನ್ರಿ, ಈಗ ಬಿಳಿ ಕುಸುಬಿ ಐತ್ರಲ್ಲ, ಬಿಳಿ ಕುಸುಬಿ ಏನ್ರಿ, ಇದು 1 ಲೀಟರ್, ಇದು 1 ಲೀಟರ್ ದಿವಸ ಒಂದು 10 ಲೀಟರ್ ಏನು ಮಾರ್ತಂದ್ರೆ ರೀ, ಅದ್ರ ಜೋಡಿ ನಮಗೆ 40 ಕಿಲೋ ಹಿಂಡಿ ಉಳಿತೈತ್ರಿ. 40 ಕಿಲೋ ಅಂದ್ರೆ 20 ರೂಪಾಯಿ ಕಿಲೋ ಮಾರಿದ್ವಿ ಅಂದ್ರೆ ರೀ 800 ರೂಪಾಯಿ ಅಷ್ಟು ಉಳಿದ್ರೆ ಸಾಕ್ರಿ. ನಮ್ಗೆ ಇಲ್ಲಿ ಹಳ್ಳ್ಯಾಗ ಸಿಟ್ಯಾನವ್ರಿಗೆ ನಮ್ಗೆ ಯಾವ ಬಾಡಿಗೆ ಇಲ್ರಿ, ನಮ್ದು ಇದ್ದದ್ದು ಬಾಡಿಗೆನ ತಕೊಂಡ್ ಇದ್ರೊಳಗೆ ಆರಾಮದ್ದು. ಹಂಗಾರೆ ಅಂದ್ರೆ ಎಷ್ಟು ದುಡ್ಡು ಅಂದಾಜಾಗಿ ಸರ್? ಒಂದು ತಿಂಗಳಿಗೆ ಅಥವಾ ಒಂದು ವರ್ಷಕ್ಕೆ ನೋಡಿದ್ರೆ ಏನು ಒಂದು ನಮ್ಗೆ ಇಲ್ಲಾಂದ್ರೆ 50-60 ಸಾವಿರ ರೂಪಾಯಿ ಆರಾಮಾಗಿ ಲಾಭ ಮಾಡ್ಕೊತಾ ಇದ್ದೀರಿ ಅಂತ ಅಂದ್ಕೊಂಡು. ಸೊ ಇಷ್ಟೊಂದು ಲಾಭ ಇತ್ತು ಅಂದರೆ ನಿಮ್ಮದು ಆರ್ಥಿಕವಾಗೂ ಲಾಭನೂ ಹೌದು, ಜೊತೆಗೆ ಆರೋಗ್ಯವಾಗೂ ಲಾಭನೂ ಹೌದು. ಸೊ ಜನ ಬಳಸೋರು ಜಾಸ್ತಿ ಆಗ್ತಾ ಇದಾರಲ್ವ ಸರ್ ಈ ಎಣ್ಣೆನ? ಗಾಣದ ಎಣ್ಣೆ ಬಳಸೋ ಜಾಸ್ತಿ. ಈಗ ನೀವು ಅಂದರೆ 6 ವರ್ಷದಿಂದ ಮಾಡ್ತಾ ಇರೋದು ನೋಡಿದ್ರೆ ಮುಂಚೆ ಇದ್ದಿದ್ದಕ್ಕಿಂತ ಜಾಸ್ತಿ ಜಾಗರೂಕತೆ ಎಣ್ಣೆ ಬಗ್ಗೆ, ಆರೋಗ್ಯದ ಬಗ್ಗೆ ಜನರಿಗೆ ಜಾಸ್ತಿ ಆಗೈತೆ. ಜನ ಇತ್ತೀಚೆಗೆ ಕೇಳ್ಕೊಂಡು ಬರ್ತಾ ಇದ್ದಾರೆ. ಸೊ ಇದನ್ನ ಒಂದು ಉದ್ಯಮವಾಗೇನೆ ಯಾರೋ ಒಬ್ರು ಉತ್ಸಾಹಿ ಯುವಕರು, ಉತ್ಸಾಹಿ ರೈತರು ಶುರು ಮಾಡಬಹುದು. ಮಾಡ್ಬೇಕ್ರಿ. ಈಗ ಒಂದೊಂದು ಊರಿಗೆ ಒಂದೊಂದು ಗಾಣಮಣಿ ಆಗ್ಬೇಕು ಆಯ್ತಂದ್ರೆ ರೀ ಅದ್ರ ಎಣ್ಣೆ ಬದಲು ಗುರುತಾಗಲಾಕತ್ತೈತ್ರಿ. ಆಟೋಮೆಟಿಕ್ ಇವೆಲ್ಲ ಇವು ಏನು ಪ್ಯಾರಾಫಿನ್ ಆಯಿಲ್ ಬರ್ತಾರಲ್ಲ ಅವು ಆಟೋಮೆಟಿಕ್ ಕಮ್ಮಿ ಆಗ್ತೈತಿ. ಎಲ್ಲರೂ ತಿನ್ನಾಕತ್ತಾರ ಅಂದ್ರೆ ರೀ ಒಂದು ಊರಾಗ ಒಬ್ರು ನೋಡಿ ಒಬ್ರು ಬೇರೆ ಕಡೆ ತಾವಾಗೆ ಮಾಡ್ಕೊಂಡು ತಿನ್ನಾಕತ್ತಾರ. ಓಕೆ. ಸೊ ಆ ರೀತಿ ಮಾಡಬೇಕು ಅಂತಿರೋ ಯುವಕರಿಗೆ, ರೈತರಿಗೆ ನಮ್ಮ ವಾಹಿನಿ ಮುಖಾಂತರ ನೀವೇನಾದ್ರು ಹೇಳಬೇಕು ಅಂದ್ರೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಏನಿಲ್ರಿ, ಈಗ ಏನ್ರಿ ಕೆಲವೊಂದು ಸಾಲಿ ಕಲ್ತು ಮನ್ಯಾಗ ಕೂತಿರ್ತಾರೆ, ಕೂತವ್ರಿಗೆ ಇಂಥದ್ದು ಎಣ್ಣೆ ಮಾಡ್ರಿ ಏನು ನುಕ್ಸಾನ್ ಇಲ್ರಿ. ನುಕ್ಸಾನ್ ಇಲ್ರಿ. ಫಸ್ಟ್ ಸ್ಟಾರ್ಟಿಂಗ್ ಆಗ್ಬೋದ್ರಿ, ಒಂದು 5-6 ತಿಂಗಳ 1 ವರ್ಷ ಆಗ್ಬೋದ್ರಿ. ಮುಂದೆ ದಿನನಿತ್ಯ ಕೆಲವೊಂದು ಮಂದಿ ಗುರ್ತಾದಂಗೆ ಕಸ್ಟಮರ್ ಹೆಚ್ಚಾಕ್ಕಾರೆ ಏನಿಲ್ಲಾದ್ರೂ ತಮ್ಮ ಆರೋಗ್ಯ ಅವ್ರ ಮನೆಯ ಕುಟುಂಬಕ್ಕೆ ಅದು ಆರೋಗ್ಯದಿಂದ ಎಣ್ಣೆ ತಿನ್ಬೋದು ಅಂದ್ಕೊಂಡು. ಸೊ ನಾವು ನಿಮ್ಮ ಹತ್ರ ಅಂದರೆ ಮಾಹಿತಿ ತಗೊಳಕ್ ಬಂದಿದ್ದೇನಪ್ಪ ಅಂತಂದ್ರೆ ಎಣ್ಣೆಗಾಣದ ಬಗ್ಗೆ ಕಾರ್ಯಕ್ರಮ ಬಹಳಷ್ಟು ಮಾಡಿದ್ವಿ. ಕೆಲವೊಬ್ರದ್ದು ಎಣ್ಣೆಗಾಣ ಮಾಡಿದ್ವಿ, ಅವ್ರದ್ದು ಮಾಡಿದಾಗ ನೀವೇ ಒಂದು ಸಪ್ತಸಾಗರ ಅಂತ ಒಂದು ಬ್ರ್ಯಾಂಡ್ ಮಾಡ್ಕೊಂಡು ಇಷ್ಟೊಳ್ಳೆ ರೀತಿಯಲ್ಲಿ ಮಾಡ್ತಾ ಇದ್ರು. ಆಮೇಲೆ ಅವರು ನಮಗೆ ಮೇಡಮ್ ಅವ್ರು ಹೇಳಿದ್ದು ಹಂಗೆ ರೀ, ಅವ್ರು ಏನಪ್ಪ ಅಂದ್ರೆ ಸರ್ ಇವ್ರದ್ದು 1 ರೂಪಾಯಿ ಲಾಭ ಇಟ್ಕೊಳಂಗಿಲ್ಲ, ಹಂಗೆ ಮಾಡ್ತಾರೆ. ಏನಪ್ಪ ಹಂಗಂದ್ರೆ ಸಿಸ್ಟಮ್ ಅಂತ ನೋಡ್ಕೊಂಡು ಇಲ್ಲ ಸರ್. ಅವ್ರ ಕೆಲವು ಈಗ ನೋಡ್ರಲ್ಲ ನಾವು ಹಿಂಡಿನ ಪ್ರಾಫಿಟ್ ಸರ್ ಅಲ್ಲ, ಅದೇ ಸರ್ ಅದ್ರ ಹಿಂದಿಂದ ಏನು ಹಿಂಡಿ ಇರ್ತಿರಲ್ಲ ಅದ ಪ್ರಾಫಿಟ್. ಈ ಶೇಂಗಾದಾಗ ಸ್ವಲ್ಪ ನಾವು ಯಾವ್ದ್ರಿ ಕೊಬ್ಬರಿ ಎಣ್ಣೆಗ ಒಂದು ಸ್ವಲ್ಪ 50 ರೂಪಾಯಿ ಲಾಭ ತಗೋತೀವಿ ನಾವು ಎಕ್ಸ್ಟ್ರಾ, ಯಾಕಂದ್ರೆ ಹಿಂಡಿ ಇದ್ರ ಹಿಂಡಿ ಬರಂಗಿಲ್ಲ. ಸೊ ಅಂದರೆ ನಾವು ಆಮೇಲೆ ಬಹಳಷ್ಟು ಕಡೆ ಗಾಣ ಮಾಡಿದಾಗೂ ಸಹಿತವ ಅದರದ್ದು ಹಿಂಡಿನ ಅದ್ರ ಬಗ್ಗೆ ನಮ್ಮ ರೈತರು ಅಷ್ಟೊಂದು ಗಮನ ಹರಿಸಲಾಗಿದ್ರು. ಆ ಹಿಂಡಿನೂ ಮಾರಿ ಲಾಭನೂ ಮಾಡ್ಕೊಬಹುದು ಅಂದ್ಕೊಂಡು. ಸೊ ನೀವು ಅದ್ರನ್ನೂ ಲಾಭನೂ ಮಾಡ್ಕೊತಿದ್ರ. ಸೊ ಆ ಎಲ್ಲ ರೈತರಿಗೆ ಈಗ ಹೊಸದಾಗಿ ಯಾರು ಮಾಡಬೇಕು ಅಂತಿರೋ ಅವರಿಗೊಂದು ನೀವು ಒಂಥರ ನಿದರ್ಶನರಾಗಿದ್ರಿ. ಒಂದು ಉತ್ಸಾಹ ನಿಮ್ಮನ್ನು ನೋಡಿ ಅವರಿಗೂ ಬರ್ತಿತ್ತು.
ಸೊ ಇಷ್ಟೊತ್ತು ತನಕ ಸರ್ ನಮಗೆ ಮಾಹಿತಿ ಕೊಟ್ಟಿದ್ದಕ್ಕೆ ನಮ್ಮ ವಾಹಿನಿಯ ಪರವಾಗಿ, ನಮ್ಮ ವೀಕ್ಷಕರ ಪರವಾಗಿ ಧನ್ಯವಾದಗಳು ಸರ್. ತಮಗೂ ಕೂಡ ಊರು ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಸಪ್ತಸಾಗರ ಅಂತ ಅಂದ್ಕೊಂಡು ನಾವಿವತ್ತು ಮಾತಾಡ್ಸಿರೋ ರೈತರ ಹೆಸರು ಶ್ರೀ ಪರಮಾನಂದ ಅವರು. ಇವ್ರದ್ದೇನಪ್ಪ ಅಂತಂದರೆ ಒಂದು ಸೂಪರ್ ಮಾರ್ಕೆಟ್ ಇದೆ. ಇದಕ್ಕಿಂತ ಮುಂಚೆ ಇವರದ್ದೇ ಒಂದು ಗೊಬ್ಬರದ ಅಂಗಡಿ ಇತ್ತಂತೆ. ಸೊ ಅವ್ರ ಕಾರ್ಯಕ್ರಮದಲ್ಲಿ ಹೇಳ್ತಾ ಇದ್ರು, ಈ ಗೊಬ್ಬರದ ಅಂಗಡಿ ಇದು ನಮ್ಮ ಲೈಸೆನ್ಸ್ ರಿನೋವೇಷನ್ಗೋಸ್ಕರ ಇಲ್ಲೇ ದೇಸಿ ಕಾರ್ಯಕ್ರಮಗಳಿಗೆ ಹೋದಾಗ ಅಲ್ಲಿ ಇವರಿಗೆ ಈ ವಿಷಪೂರಿತ ಆಹಾರವನ್ನು ಸೇವನೆ ಮಾಡೋದ್ರಿಂದ ಏನೆಲ್ಲ ಆಗ್ತಾ ಇದೆ, ಎಷ್ಟು ಹಾನಿ ಆಗ್ತಾ ಇದೆ, ಸಾಧಾರಣವಾಗಿ ಬರೋ ಎಣ್ಣೆಯಲ್ಲಿ ಏನೇನು ಕೆಮಿಕಲ್ಸನ್ನು ಮಿಕ್ಸ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಕ್ತು. ಅದನ್ನು ಸ್ವಲ್ಪ ಹುಡ್ಕೊತ ಹೊರಟಾಗ ಇವರು ಇನ್ನೊಂದು ಎಣ್ಣೆಗಾಣಕ್ಕೆ ಹೋದರು. ಅಲ್ಲಿಂದ ಯಾಕೆ ತಾನೂ ಸಹಿತ ಒಂದು ಎಣ್ಣೆಗಾಣವನ್ನು ಮಾಡಬಾರ್ದು, ಅಕಸ್ಮಾತ್ ತನಗಾದರೂ ತನ್ನ ಕುಟುಂಬದವರಿಗಾದರೂ ಒಳ್ಳೆ ಆರೋಗ್ಯಯುತವಾದಂಥ ಎಣ್ಣೆ ಯಾಕೆ ಸಿಗೋ ಥರ ನಾನು ಮಾಡಬಾರ್ದು ಅಂದ್ಕೊಂಡು ಶುರು ಮಾಡಿದ್ದ ಎಣ್ಣೆಗಾಣ. ಇವತ್ತು ಇವರು ಬಹಳಷ್ಟು ಒಂದು 5-6 ಟೈಪಿನ ಎಣ್ಣೆ ಮಾಡುವಷ್ಟು ಇವರ ಎಣ್ಣೆಗಾಣ ಬೆಳೆದಿದೆ. ಅವರೇ ಹೇಳ್ತಾ ಇದ್ರು, ಫಸ್ಟ್ ಒಂದು ಸಣ್ಣ ಮಷೀನ್ ತಂದಿದ್ದಾಗಿತ್ತಂತೆ, ಅದ್ಯಾಕೋ ಎಣ್ಣೆ ಸರಿ ಬರ್ತಾ ಇಲ್ಲ ಅಂದ್ಕೊಂಡು ಇನ್ನೊಂದು ಮರದಿಂದ ಎಣ್ಣೆ ತೆಗೆಯುವಂಥ ಮಷೀನ್ ತಂದರು. ಈಗ ಇನ್ನೊಂದು ಕೋಲ್ಡ್ ಪ್ರೆಸ್ ಮಷೀನನ್ನು ತಂದಿದ್ದಾರೆ. ಒಟ್ಟಾರೆ ಭಾಳಷ್ಟು ಥರ ಎಣ್ಣೆಗಳನ್ನು ಮಾಡಿ ತಾವು ಉಪಯೋಗಿಸ್ತಾ ಇದ್ದಾರೆ. ಬಂದವರಿಗೂ ಸಹಿತವ ಈ ಎಣ್ಣೆಗಳನ್ನು ಬಳಸೋದ್ರಿಂದ ಎಷ್ಟು ಆರೋಗ್ಯದ ಮೇಲೆ ಒಳ್ಳೆಯ ಪರಿಣಾಮ ಇರುತ್ತೆ ಅನ್ನೋದನ್ನು ಹೇಳ್ಕೊಡ್ತಾ ಇದ್ದಾರೆ. ಹಲವರಿಗೆ ಕಳಿಸ್ತಾ ಇದ್ದಾರೆ. ಅವರೇ ಹೇಳ್ತಾ ಇದ್ರು, ಬೆಂಗಳೂರಿಗೆ ಕಳಿಸ್ತಾರೆ, ಗುಜರಾತಿಗೂ ಸಹಿತವ ಪಾರ್ಸಲ್ ಮುಖಾಂತರ ಇವರು ಈ ಸಪ್ತಸಾಗರ ಎಣ್ಣೆ ಅಂತ ಏನು ಬ್ರ್ಯಾಂಡ್ ಇದೆಲ್ಲ, ಈ ಬ್ರ್ಯಾಂಡಿನ ಎಣ್ಣೆ ಹೋಗ್ತಾ ಇದೆ. ಆಮೇಲೆ ಕಾರ್ಯಕ್ರಮದಲ್ಲಿ ಹೇಳ್ತಾನೆ ಅವ್ರು ಹೇಳ್ತಾ ಇದ್ರು, ಸರ್ ನಂದು ಎಣ್ಣೆಗಾಣದ ಎಣ್ಣೆನೇ ನೀವು ತಗೊಳ್ಳಿ ಅಂತ ಹೇಳ್ತಾ ಇಲ್ಲ, ಆದರೆ ಎಲ್ಲರೂ ಸಹಿತವ ಗಾಣದಿಂದ ಮಾಡಿದಂತಹ ಎಣ್ಣೆಯನ್ನು ಬಳಸಬೇಕು, ಇದರಿಂದ ಆರೋಗ್ಯವಾಗಿ ರೈತರು ಎಲ್ಲರೂ ಇರಬಹುದು ಅಂದ್ಕೊಂಡು. ಸೊ ಇವತ್ತಿನ ಕಾರ್ಯಕ್ರಮವನ್ನು ನಾವು ಇಲ್ಲಿಗೆ ಮುಗಿಸ್ತಾ ಇಷ್ಟೊತ್ತನಕ ನಮಗೆ ಮಾಹಿತಿ ಕೊಟ್ಟಂತಹ ಶ್ರೀ ಪರಮಾನಂದ ಅವರಿಗೆ ಧನ್ಯವಾದವನ್ನು ತಿಳಿಸ್ತಾ, ಇವರ ಒಂದು ಕಾಂಟ್ಯಾಕ್ಟನ್ನು ಕೊಟ್ಟಂತಹ KVK ತುಕ್ಕದಟ್ಟಿಯ ವಿಜ್ಞಾನಿಗಳಿಗೂ ಸಹಿತ ಧನ್ಯವಾದವನ್ನು ಹೇಳ್ತಾ ನಮ್ಮ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು. ಕ್ಯಾಡ್ಬರೀಸ್, ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ.